ಈ ಪುರಾಣದ ಗ್ರಂಥವನ್ನ ಬರೀಲಿಕ್ಕೆ ಮೂಲ ಏನು ಬೇಕಪ್ಪ ಅಂತಂದ್ರ ಕಾಗದ ಬೇಕು. ಒಂದು ಕಾಗದ ಇಲ್ಲಾರ್ದ ಏನು ಆಗಂಗಿಲ್ಲ. ಒಂದು ಬಾಂಡ್ ಪೇಪರ್ ಇದ್ರೆ ಎಲ್ಲ ಕೆಲಸ ನಡೀತಾವ. ನೋಡ್ರಿಲ್ಲ, ಕೋರ್ಟಿಗೆ ಹೋಗಿ, ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ, ಎಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಮೊದ್ಲು ಕಾಗದ ಬೇಕು. ಅದಕ್ಕೆ ಒಬ್ಬ ಆದಿನ ಕವಿ ಅತ್ಯಂತ ಸುಂದರವಾಗಿ 4 ಸಾಲಿನೊಳಗೆ ಒಂದು ಆಧುನಿಕ ದಾರ್ಶನಿಕ ಕವಿ ಒಂದು ವಚನವನ್ನ ಬರಿತಾನೆ, ತನ್ನ ನುಡಿಮತ್ತೊಳಗೆ ಬರಿತಾನೆ. ಕಾಗದ ಒಂದೇ, ಬರೀ ಕಾಗದ ಒಂದೇ, ಮಗುವಿನ ಕೈಯಲ್ಲಿ ಮುದ್ದೆ ಆಗುತ್ತದೆ, ಪೆದ್ದನ ಕೈಯಲ್ಲಿ ರದ್ದೆ ಆಗುತ್ತದೆ. ಮಗುವಿನ ಕೈಯಲ್ಲಿ ಮುದ್ದೆ ಆಗುತ್ತದೆ, ಪೆದ್ದನ ಕೈಯಲ್ಲಿ ರದ್ದೆ ಆಗುತ್ತದೆ. ಪ್ರೇಮಿಯ ಕೈಯಲ್ಲಿ ಪ್ರೇಯಸಿಗೆ ಪ್ರೇಮದ ಪತ್ರವಾಗುತ್ತದೆ. ಕವಿಯ ಕೈಯಲ್ಲಿ, ಲೇಖಕರ ಕೈಯಲ್ಲಿ ಕಾವ್ಯವಾಗುತ್ತದೆ, ಸಾಹಿತ್ಯದ ಗ್ರಂಥವಾಗುತ್ತದೆ, ಪುರಾಣವಾಗುತ್ತದೆ, ಪ್ರವಚನವಾಗುತ್ತದೆ. ಕಾಗದ ಒಂದೇ, ಬರೀ ಕಾಗದ ಒಂದೇ ಅಂತ ಎಷ್ಟು ಸುಂದರವಾಗಿ ತನ್ನ ನುಡಿಮುತ್ತೊಳಗ ಆಧುನಿಕ ದಾರ್ಶನಿಕ ಕವಿ ಬರ್ಕೊಂಡು ಬರ್ತಾನ ನೋಡಿ. ಇದು ಒಂದು ಕಾಗದ ಐತಿ. ಇಲ್ಲಿ ನೋಡಾತಿರ್ಲ ಕಾಗದ ಐತಲ್ಲ ತಮ್ಮ, ಇದೇನ್ರಿ ಕಾಗದ. ಹಾಳೆ ಅಂತ ಕರೀತಾರ, ಕಾಗದನು ಅಂತಾರ, ಲೇಖನಿನು ಅಂತಾರೆ. ಹೌದಲ್ಲ, ಕಾಗದ ಒಂದ ಐತಿ. ಇದನ್ನ ಮಕ್ಕಳ ಕೈ ಕೊಟ್ರೆ ಏನ್ ಮಾಡ್ತಾರ? ಮುದುರಿ ಮಾಡಿಬಿಡ್ತಾರ. ಒಬ್ಬ ತಿಳಿಲಾರಂತ ಒಬ್ಬ ಪೆದ್ದನ ಕೈ ಕೊಟ್ರೆ ಏನ್ ಮಾಡ್ತಾನ? ರದ್ದಿ ಪೇಪರ್ ಮಾಡಿ ಅದ್ರಾಗ ಚುಮ್ಮಾರಿ ಉಪ್ಪಿಟ್ಟು ಮಂಡಕ್ಕಿ ಹಾಕ್ತಾನೆ. ಒಬ್ಬ ಭಗ್ನ ಪ್ರೇಮಿ ಇದ್ನಂದ್ರ ಸುಂದರವಾದಂತಹ ಬರೆದು ಹುಡುಗಿ ಪತ್ರ ಬರೀತಾನೆ. ಕಾಗದ ಒಂದ ಐತಿ. ಆದ್ರೆ ಕಾಗದ ಒಬ್ಬ ಕವಿ ಹತ್ರ ಸಿಕ್ಕರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕವಿಗಳಾಗಿ ಹೋಗ್ತಾರ. ಪುಟ್ಟರಾಜ ಪಂಗಳವರ ಬಗ್ಗೆ ನಿನ್ನೆ ದಿನ ಕೇಳಿದ್ವಿ. ಹರಕವಿ ಸಾಕ್ಷಾತ್ ಶಿವಸ್ವರೂಪಿಗಳಾಗಿ ಬಂದು ಇವತ್ತವರು ಬರೆದಿರುವಂತ ಗ್ರಂಥಗಳು ಪೂಜೆಗೊಳ್ತಾವ. ನಾಡಿನ ಉದ್ದಗಲಕ್ಕೂ ಅನೇಕ ಮಹಾತ್ಮರ ಪುರಾಣಗಳನ್ನ ಬರೆದ್ರು ಗುರುಗಳು. ಕಾಗದ ಒಂದ ಐತಿ. ಹಂಗ ಈ ಭೂಮಿ ಒಂದ ಐತಿ. ಇಲ್ಲಿ ಮನುಷ್ಯನ ಪ್ರಭೇದ ಬೇರೆ ಬೇರೆ ಐತಿ. ನಿನ್ನೆ ದಿನ 3 ಪ್ರಭೇದ ಬರ್ತಾವಂದ್ವಿ. ಯಾರ್ಯಾರಪ್ಪ? ಒಬ್ಬ ಪುಣ್ಯಾತ್ಮ, ಒಬ್ಬ ಪಾಪಾತ್ಮ, ಇನ್ನೊಬ್ಬ ಮಹಾತ್ಮ. ಕೇಳಿದ್ವಲ್ಲ ನಿನ್ನೆ ದಿನ. ಸ್ವರ್ಗ ನರಕದ ಬಗ್ಗೆ ಕೇಳೇವಿಲ್ರಿ? ಕೇಳಿರಲೇಪ್ಪ. ನಿಮ್ ನೋಡಿದ್ರೆ ನನಗ ಇನ್ನೂ ಭಯ ಏನಾಗತ್ತೈತಿ, ಕೇಳ್ಯಾರ ಇಲ್ಲ ನಂಗೈತಿ. ಕಾಗದ ಒಂದ ಐತಿ. ಮಗುವಿನ ಕೈಯಲ್ಲಿ ಕೊಟ್ರೆ ಮುದ್ದೆ ಆಗುತ್ತ, ಪೆದ್ದನ ಕೈಯಲ್ಲಿ ಕೊಟ್ರೆ ಉಪ್ಪಿಟ್ಟು ಚುಮ್ಮರಿ ಹಾಕೊಂಡು ತಿನ್ನಾಕ ಆಗುತ್ತ, ಒಬ್ಬ ಪ್ರೇಮಿಯ ಕೈಯಲ್ಲಿ ಕೊಟ್ರೆ ಒಬ್ಬ ಪ್ರೇಯಸಿಗೆ ಪ್ರೇಮದ ಪತ್ರವಾಗುತ್ತದ, ಒಬ್ಬ ಕವಿ ಹತ್ರ ಕೊಟ್ರೆ ಒಂದು ಪುರಾಣದ ಗ್ರಂಥವಾಗುತ್ತದ, ಕಾವ್ಯವಾಗುತ್ತದ, ಸಾಯ ಆಗ್ತೈತಿ. ಎಷ್ಟು ಸುಂದರವಾಗಿ ಬರೀತಾರ. ಮನುಷ್ಯನಿಗೆ ತಿಳಿಬೇಕು, ಕಾಗದ ಒಂದೇ, ಬರೀ ಕಾಗದ ಒಂದೇ. ಈ ಕಾಗದ ಒಂದ ಐತಿ. ಗುರುಗಳು ಇವತ್ತ ಗ್ರಂಥ ಬರೆದಾರಂತ ನಾವೆಲ್ಲರೂ ಇವತ್ತ ಪುರಾಣವನ್ನ ನಾಡಿನ ಉದ್ದಗಲಕ್ಕೂ ಗುರುಗಳು ಬರೆದಂತ ಗ್ರಂಥವನ್ನ ಹಿಡಿದುಕೊಂಡು ಕಾಯಕದ ಜೋಳಿಗೆಯನ್ನು ಹಾಕಿಕೊಂಡು ಧರ್ಮವನ್ನ ನೀಡಲಿಕ್ಕೆ ದೂರ ದೂರದ ಹಳ್ಳಿ ಪುರಾಣ ಪಟ್ಟಣಗಳಿಗೆ ಹೋಗಿ ನಮ್ಮ ಕಲಾವಿದರು ನಡೆಸ್ತಾರೆ. ಕಲಾವಿದರ ಹತ್ರ ವಿದ್ಯೆ ಸಾಕಷ್ಟು ಇರ್ತೈತಿ, ಲಕ್ಷ್ಮಿ ಇರಂಗಿಲ್ಲ. ಮನುಷ್ಯನ ಹತ್ರ ವಿದ್ಯೆ ಯಾರ ಕಡೆ ಜಾಸ್ತಿ ಇರ್ತೈತಿ ಅವ್ರ ಕಡೆ ಲಕ್ಷ್ಮಿ ಇರಂಗಿಲ್ಲ ಅಂತ ಹೇಳ್ತಾರೆ. ಆದ್ರ ನಮ್ಮ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ವಿದ್ಯಾರ್ಥಿಗಳ ಹತ್ರ ಏನೈತಪ್ಪ ಅಂದ್ರ ನಾಡಿನೊಳಗ ಒಂದು ನಳಂದ ವಿಶ್ವವಿದ್ಯಾಲಯ ಆಗಿ ಹೋತು. ಮೈಸೂರಿನ ಭಾಗದೊಳಗ ಒಂದು ನಳಂದ ವಿಶ್ವವಿದ್ಯಾಲಯ. ಒಂದು ಸಲ ಕಡ್ಡಿ ಕೆರೆದ ಬೆಂಕಿ ಹಚ್ಚಿದ್ರೆ 6 ತಿಂಗಳ ಕಾಲ ಸುಟ್ಟಿತ್ತಂತ ಆ ಗ್ರಂಥಾಲಯ. ನಳಂದ ವಿಶ್ವವಿದ್ಯಾಲಯ. ಯಾರು ಗೂಗಲ್ನಾಗ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತೈತಿ. ಫೋನ್ಗಳದವ, ನಾವು ಅವನ್ನೆಲ್ಲ ನೋಡಂಗಿಲ್ಲ, ಬರೀ ರೀಲ್ಸ್. ನಾವು ಸಾಧಕರದೀವಿ, ಕಲಿಯಂತ ವಿದ್ಯಾರ್ಥಿಗಳದೀವಿ. ಸಂಗೀತದ ಬಗ್ಗೆ ಕೇಳೋಣ, ಸಾಹಿತ್ಯದ ಬಗ್ಗೆ ಕೇಳೋಣ, ಅನೇಕ ಕವಿಗಳು ಬರೆದಿರುವಂತ ಗ್ರಂಥಗಳ ಬಗ್ಗೆ ಕೇಳೋಣ. ನಳಂದ ವಿಶ್ವವಿದ್ಯಾಲಯಕ್ಕೆ ಯಾರೋ ಒಬ್ಬ ಹುಚ್ಚ ಕಡ್ಡಿ ಕೆರೆದು ಹೋಗಿದ್ರೆ 6 ತಿಂಗಳ ಕಾಲ ಸುಟ್ಟಿತ್ತಂತ. ಉಪನಿಷತ್ತುಗಳು, ವೇದಗಳು, ದಾಸವಾಣಿಗಳು, ಭಕ್ತಿಗೀತಗಳು, ವಚನಗಳು ಎಲ್ಲವನ್ನ ಸಂಗ್ರಹ ಮಾಡಿರುವಂತ ನಳಂದ ವಿಶ್ವವಿದ್ಯಾಲಯ ಒಂದು ಬೆಂಕಿ ಕಡ್ಡಿಯಿಂದ ಸುಟ್ಟು. ಹೌದಲ್ಲ? ಕೇಳ್ಕೊಂತ ಬಂದಿದ್ದೀವಿ ಅನೇಕ ಮಹತ್ವರ ಪುರಾಣ ಹೇಳ. ಅದಕ್ಕೆ ಹೇಳ್ತಾರ, ಪುರಾಣ ಎಂಬುದೊಂದು ಹೊಳೆ, ಅದರೊಳಗೆ ನೀ ಇಳಿ, ನಿನ್ನನ್ನ ನೀ ತಿಳಿ. ಇದ ಪುರಾಣ. ಪುರಾಣ ಎಂಬುದೊಂದು ದೊಡ್ಡ ಹೊಳೆ ಇದ್ದಂಗ. ಇದ್ರಾಗ ನಾವ ಇಳಿಬೇಕು, ನಾವ ತೊಳ್ಕೋಬೇಕು, ಯಾರು ಬರಂಗಿಲ್ಲ. ಹೌದಲ್ಲ? ನಾನು ಮಾಡಿದೆ, ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಬಿದ್ದು, ಹಮ್ಮಿನೊಳಗೆ ಸಿಕ್ಕು ನಿನ್ನ ನಾ ಮರೆದೆನಯ್ಯ. ಈ ಹಮ್ಮು ಬಿಡಿಸಿ ಸರ್ವತ್ರ ನೀನೆಂಬ ಭಾವ ತೋಡಿಸಿ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ. ಗುರುಗಳು ಎಷ್ಟು ಸುಂದರವಾದಂತ ವಚನವನ್ನ 6 ಸಾಲಿನೊಳಗೆ ಹಿಡಿದಿರ್ತಾರೆ. ಪುರಾಣ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಇದು ತಿಳಿಬೇಕು ನಮ್ಮೆಲ್ಲರಿಗೂ. ನಾನು ಮಾಡಿದೆ, ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ನಿನ್ನ ನಾ ಮರೆದೆನಯ್ಯ ಅಂತ ಹೇಳ್ತಾರೆ ಅಜ್ಜವರು. ಸಾಕ್ಷಾತ್ ಪರಮಾತ್ಮನ ಮರೆದೀನಿ. ನಾನು ಮಾಡಿದೆ, ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಬಿದ್ದು ನಿನ್ನ ನಾ ಮರೆದೆನಯ್ಯ. ಈ ಹಮ್ಮು ಬಿಡಿಸಿ ಎಲ್ಲರೂ ನನ್ನವರನ್ನು ಅಪ್ಪಿಕೊಳ್ಳೋ ಭಾವವನ್ನು ಕರುಣಿಸಪ್ಪ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಗುರುಗಳ ಹತ್ರ ಬೇಡ್ಕೊಂತ. ಒಂದ್ ವೇಳೆ ನಾ ಕರೆದ ಶಿವ ಬರ್ಲಿಕ್ಕಂದ್ರು ನೀವರ ಬಂದು ನನ್ನ ಕೈ ಹಿಡಿದು ಮ್ಯಾಲೆ ಎತ್ರಿ. ಇಲ್ಲಿ ಬರುವಂತವ್ರು ಎಲ್ಲರೂ ಸರ್ವತ್ರ ನಾನೆಂಬ ಭಾವವನ್ನು ತೊಡಿಸಿ ಎತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಎಷ್ಟು ಸುಂದರವಾಗಿ ಬರೀತಾರ ಅಪ್ಪಗಳು ಅಂದ್ರ. ಕನ್ನಡ ನಾಡಿನೊಳಗೆ ಎಷ್ಟು ಜನ ಕವಿಗಳು ದಾಸಭಕ್ತಿ ಗೀತೆಗಳನ್ನೆಲ್ಲ ಬರ್ದಾರ. ಗುರುಗಳ ಭಾವ ಮಂದಾಕಿ ನಾವೆಲ್ಲರೂ ಕೇಳಿದಾಗ ನೋಡ್ಬೇಕು. ಗಾನ ಸುದೆ ಭಾಗ 1 ಭಾಗ 2 ಭಾವ ಮಂದಾಕಿನಿ ಶ್ರೀಮತ್ ಕುಮಾರ ಗೀತದೊಳಗ ಕುಮಾರಜ್ಜವ್ರ ಬಗ್ಗೆ ಬರೀತಾರ. ಭೂ ವಿರಾಟ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಒಂದೇ ಕುಮಾರೇಶ್ವರ ಕೃಪಾನಿಧಿ ಅಂತ.
ಭೂ ವಿರಾಟ ಅಂದ್ರೆ ಈ ಭೂಮಂಡಲಕ್ಕೆ ಅಧಿಪತಿ ನೀನು. ವಿರಾಟ್ಪುರ ಇದು. ಈ ಭಾರತ ಖಂಡದೊಳಗೆ ನೀ ಹುಟ್ಟಿದ್ದ ಒಂದು ಧನ್ಯ. ಭೂ ವಿರಾಟ್ಪುರ ಸ್ವಾಮೀನ್ ಚರಚಕ್ರೇಶ್ವರ ಪ್ರಭು ಪರಾತ್ಪರರ ಗುರು ಒಂದೇ ಕುಮಾರೇಶ್ವರ ಕೃಪಾನಿಧಿ ಅಂತ. ನಿನ್ನ ನಿಧಿ ಅಂದ್ರೆ ಸಂಪತ್ತು, ಅರ್ಥ, ಬಂಗಾರ, ಧನ ಕನಕಾದಿಗಳು ಇವೆಲ್ಲವೂ ನಿನ್ನ ಮುಂದೆ ಶೂನ್ಯ. ನನ್ನನ್ನ ಕಾಯಯ್ಯ ಕುಮಾರೇಶ್ವರ ಕೃಪಾನಿಧಿ ಅಂತೇಳಿ. ಸಂಗೀತ ಸಾಗರಂ ಚೈವ. ಮೊದ್ಲಕ್ ನಾವ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಶ್ಲೋಕಗಳ ಬಗ್ಗೆ ತಿಳಿಬೇಕು, ಗುರುಗಳು ಬರೆದಿರುವಂತ ವಾಣಿಗಳ ಬಗ್ಗೆ ತಿಳಿಬೇಕು. ಅವಾಗ ನಮಗ್ ಜ್ಞಾನೋದಯವಾಗ್ತೈತಿ. ನಾವು ಸಾಧಕರು ಏನದೇವಪ್ಪ ಅಂದ್ರೆ ಗುರುಗಳ ಬರೆದ ಗ್ರಂಥಗಳ ಮುಂದಿಟ್ಟು ಅಭ್ಯಾಸ ಮಾಡಿದ್ರೆ ಸಾಕು, ಜಗತ್ತಿನೊಳಗೆ ನಾವು ಬೆಳಕಾಗ್ತೀವಿ. ಯಾರೋ ಒಬ್ಬ ಕವಿ ಬರೆದ ಗ್ರಂಥಗಳು ನಾವೆಲ್ಲ ಓದತ್ತಿ. ಒಬ್ಬ ಕವಿ ಒಂದು ಗ್ರಂಥ ಬರೆದಾದ ತೆಳಗ ಒಂದು ಹೆಸರನ್ನ ಹಾಕೊಂತಾರ, ನಾ ಬರೆದೀನಿ ಅಂತೇಳಿ. ಲೇಖಕರ ಸಂಪಾದನೆ, ಲೇಖಕರ ಬರೆದರ ಅಂತೇಳಿ. ಗುರುಗಳು ಒಂದು ದಿವಸ ಹಂಗನ್ಲಿಲ್ಲ. ಇದು ಗುರುಕುಮಾರ ಪಂಚಾಕ್ಷರಿ ಹೆಜ್ಜೆ ಅಂತ ಇದರ ವಿರಚಿತ ಅಂತ ನಾವ್ ಹೇಳ್ತಿದ್ವಿ. ಗುರುಗಳು ಒಂದು ದಿವಸ ಹಂಗನ್ಲಿಲ್ಲ. ನೀವೇನ್ ಮಾಡ್ತೀರಿ ಮಾಡ್ರಿ, ನಂದೇನಪ್ಪಾ ಅಂದ್ರೆ ಕಾಯಕ. ಕೊನೆಯ 96 ವಸಂತಗಳ ಕಾಲ ಪುಟ್ಟರಾಜವ್ರು ಹೆಂಗ ದುಡಿದ್ರಪ್ಪ ಅಂದ್ರ ಒಂದು ಬಾಡಿಗೆ ಎತ್ತ ದುಡ್ದಂಗ ದುಡಿದ್ರು. ಎತ್ತಿನ ಗಾಡಿ ಮತ್ತೆ ಎಕ್ಕ ಗಾಡಿಗೆ ಒಂದೇ ವ್ಯತ್ಯಾಸ. ಸಂಸಾರಿ ಜೀವನ ಎತ್ತಿನ ಗಾಡಿ ಇದ್ದಂಗ, ಸನ್ಯಾಸಿ ಜೀವನ ಎಕ್ಕ ಗಾಡಿ ಇದ್ದಂಗ. ಮುಳ್ಳು ಕಲ್ಲು ಎಲ್ಲಾ ಬರ್ತಿರ್ತಾವ, ಎಳ್ಕೊಂಡು ಹೋಗ್ತಿರತ್ತ. ಹಂಗ 1000 ಚೀಲ ಇರ್ಲಿ, 40-50 ಚೀಲ ಇಟ್ಟರು ಸಹ ಅದನ್ನ ಎಳ್ಕೊಂಡು ಎಕ್ಕ ಗಾಡಿ ಒಂದು ಹೋಗ್ತಿರ್ತೈತಿ. ಎತ್ತಿನ ಗಾಡಿ ಹಂಗಲ್ಲ, ಎರಡಿರ್ತಾವ, ಕಾಲದಾರಿ ಆಗ್ಬಿಟ್ಟಿರ್ತೈತಿ. ಎತ್ತಿನ ಗಾಡಿ ಕಾಲ್ದಾರಿ ಇರಂಗಿಲ್ಲ, ಗಾಲಿಗಷ್ಟೇ ಕಾಲ್ದಾರಿ ಇರ್ತೈತಿ, ಎತ್ತ ಮುಳ್ಳಾಗ ನಡಿಬೇಕು. ಅಂತ ಸನ್ಯಾಸಿ ಬದುಕನ್ನ ಗುರುಗಳು ಒಂದು ದಿವಸ ಏನ್ರ ಕೇಳಿ, ಸಿದ್ಧಲಿಂಗ ಗುರುಕುಮಾರ ಪಂಚಾಕ್ಷರೀಶ್ವರ ಇವಾಗಾದ್ರೂ ಸದಾವಕಾಲ ಗುರುತ್ರೇಯರ ಕೃಪೆಯನ್ನ, ಗುರುತ್ರೇಯರ ಆಶೀರ್ವಾದವನ್ನು ಬಯಸ್ತಿದ್ರು. ಇರುವಂತ ಸಮಯದೊಳಗ ಗುರುಗಳು ಎಷ್ಟೆಲ್ಲ ಆಶ್ರಮಕ್ಕೆ ದುಡಿದ್ರು. ಅವರು ಬರೆದ ಗ್ರಂಥಗಳೊಳಗ ಅಪ್ಪ ಬರಗಾಲದ ಬಂಟ ಕಲಬುರಗಿಯ ಶರಣಬಸವೇಶ್ವರ ಪುರಾಣವನ್ನ ಶ್ರವಣ ಮಾಸದ ನಿಮಿತ್ತವಾಗಿ ಅನೇಕ ಹಳ್ಳಿಗಳಲ್ಲಿ ಪುರಾಣವನ್ನ ಹಚ್ಚಲಿದ್ದಾರೆ. ನಾವು ನೀವೆಲ್ಲರೂ ಕೇಳ್ಕೊಂಡು ಬರ್ತಾ ಇರ್ತೇವೆ. ಒಂದು ಮಾತನ್ನ ಹೇಳಿತಾರ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ನಾವೀಗೆಲ್ಲವರು ಬೆಳೆಯುವಂತ ಸಾಧಕರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಿಲ್ಲ ನಾಳೆ ಅದ ಫಲ ಕೊಡ್ತೈತಿ. ಅದೇನೂ ಆಗಲ್ಲ. ಒಂದು ಗಿಡ ನೋಡ್ರಿ, ಅದಕ್ಕೆ ಒಂದು ನೀರು, ಒಂದು ಹಳಕ್, ಒಂದು ಕಣ ಮಣ್ಣಿನ ಅಂಶ ಸಿಕ್ತಂದ್ರ ಗೋಡೆ ಒಳಗೆ ಬೆಳಿತಿತ್ತು. ನಮ್ಮ ಆಶ್ರಮದ ಮೂಲ ಮೇಲೆ ಒಳಗೆ ಬೆಳೆದವಲ್ಲ ಗಿಡ ನೋಡ್ರಿ, ಗೋಡೆ ಮೇಲೆ ಬೆಳಿತಿತ್ತು. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಸಿಕ್ಕರೆ ಸಾಕು, ಒಂದು ಮಣ್ಣಿನ ಕಣ ಸಿಕ್ಕರೆ ಸಾಕು, ಬೆಳೆದು ಬಿಡ್ತೈತಿ. ಎದೆಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇಂದಿಲ್ಲ ನಾಳೆ ಫಲ ಕೊಡೋದ. ನಾವೇನ್ಕೊಂಡು ಇಷ್ಟು ಓದಿದ್ರೆ ಸಾಕು, ಇಷ್ಟು ಕಲಿತರ ಸಾಕು ಅಂತ. ಸಂಗೀತ ಅನ್ನೋದೊಂದು ಸಾಗರ ಇದ್ದಂಗ, ಅದನ್ನ ಯಾವಾಗಾದ್ರೂ ಸದಾಕಾಲ ಅಭ್ಯಾಸ ಮಾಡ್ತಿರ್ಬೇಕು. ಸಾಕು, ಬಂದ ತಕ್ಷಣ ನಾವು ಬಿಡುದಲ್ಲ, ನಿರಂತರ ಅಭ್ಯಾಸ ಇರಬೇಕು. ಅದಕ್ಕೆ ಹೇಳ್ತಾರ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಯಿತೆ. ನಾವು ಸಣ್ಣವರಿದ್ದಾಗ ನಮಗ್ ಸಂಸ್ಕಾರ ಸಿಕ್ತಂದ್ರ ನಾವೇನಾಗ್ತೀವಪ್ಪ ಅಂದ್ರೆ ದೊಡ್ಡ ಮರವಾದಾಗೂ ಸಹ ನೆರಳು ಕೊಡ್ತೀವಿ, ಸಿಹಿಯಾದ ಹಣ್ಣು ಕೊಡ್ತೀವಿ. ಅದಕ್ಕ 12ನೇ ಶತಮಾನದ ಶೂನ್ಯ ಪೀಠದ ಸಂಪಾದಕರಾಗಿರುವಂತ ಅಲ್ಲಮ್ಮ ಪ್ರಭೆಯವರು ಒಂದು ಮಾತನ್ನು ಬರೀತಾರೆ. ಸಂಸಾರವೆಂಬ ಹೆಣ ಬಿದ್ದಿರೆ, ತಿನ್ನ ಬಂದ ನಾಯಿಯ ಜಗಳ ನೋಡಿರೆ, ಆ ನಾಯಿಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರ ಅಲ್ಲಿಲ್ಲ. ಬಿಜಾಪುರ ಜಿಲ್ಲೆಯೊಳಗ ಇಂಡಿ ತಾಲೂಕಿನೊಳಗ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದೊಳಗ ಆಗೆಲ್ಲ ಸೊಲ್ಲಾಪುರದ ಚಾದರಗಳನ್ನು ಮಾರಾಟ ಮಾಡಕ್ ಬರ್ತಿದ್ರಪ್ಪ ಹಳ್ಳಿಗೆ. ನಮ್ಮ ಮನೆಯೊಳಗೆ ಹಳೆ ರಗ್ಗಗಳು ಚಾದರಗಳು ನೋಡ್ರಿ, ಸೊಲ್ಲಾಪುರ ಅಂತ ಬರೆದಿತ್ತು ಅದ್ರ ತೆಳಗ. ಇಂಗ್ಲಿಷ್ ವರ್ಡ್ ಒಳಗ, ಆಂಗ್ಲ ಭಾಷೆ ಒಳಗೆ ಸೊಲ್ಲಾಪುರ ಚಾದರ, ಸೊಲ್ಲಾಪುರ ರಗ್ ಅಂತ ಬರೀತಿದ್ರು. ಅಂತ ಸೊಲ್ಲಾಪುರ ಚಾದರವನ್ನು ಮಾರ್ಕೊಂಡು ಬದುಕುವಂತ ಹಳ್ಳಿಯ ಶಿವಪ್ಪ ಅನ್ನೋ ಒಬ್ಬ ಬಡ ಕುಟುಂಬದ ಒಬ್ಬ ವ್ಯಕ್ತಿ ಹಳ್ಳಿಗೆ ಹೋಗಿ ಸೊಲ್ಲಾಪುರ ಚಾದರವನ್ನ ಮಾರಿ ಬದುಕ್ತಿರ್ತಾನ. ಸಹಜವಾಗಿ ಮದುವೆ ಆಗಿರ್ತೈತಿ, 2 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಇರ್ತಾಳ. ಸಹಜವಾಗಿ ದುಡಿತಾ ಒಂದಿಷ್ಟು ರೊಕ್ಕವನ್ನು ಕೂಡಿಟ್ಟು ಒಂದು 10 ಎಕರೆ ಹೊಲಾನು, 1-2 ಮನೇನು, ಒಂದು ಅಂಗಡಿಯನ್ನು ಹಾಕೊಂಡು ಗಂಡ ಹೆಂಡರಿಬ್ಬರು ಜೀವನ ಸಾಗಿಸುವಂತ ಸಮಯದೊಳಗೆ ಸಹಜವಾಗಿ ಈ ದೇಹಕ್ಕ ಮುಪ್ಪು ಸಾವು ಅನ್ನೋದು ಅಂತಾರಲ್ಲ, ಮುಪ್ಪು ಮುಚ್ಚಿಡಕ್ಕಾಗಂಗಿಲ್ಲ, ಸಾವು ಬಚ್ಚಿಡಕ್ಕಾಗಂಗಿಲ್ಲ, ಬಂದ ಬಿಡ್ತೈತೆ ಅದು ಸಮಯ ಆತಂದ್ರೆ. ನೀವು ಹೇಳಬೇಡ್ರದ, ನಾವ್ ಇಲ್ರಿಪಾ ನಮ್ ತೆಲೆನ್ಕೂಲ ಬೆಳ್ಳಗಾಗ್ಯವತಣಿ ಅಂತ ನಾವು ಕರೆ ಬಣ್ಣ ಹಚ್ಚಿದ್ರೆ ಬಂದ ಬಿಡೋದು, ಮತ್ 4 ದಿವಸದಾಗ ಬೆಳ್ಳಗ್ ಕಾಣತೈತಿ. ನನ್ನ ಬಾಯನ್ ಹಲ್ಲಾಗ್ಯವತಣಿ ಅಂತ ಹಲ್ಲಿನ ಸೆಟ್ ಹಾಕೊಂಡು ಮಾತಾಡ್ಕೋಕಿರ ಹಲ್ಲಿನ ಸೆಟ್ಟ ಉದ್ರಿ ಬೆಳಿತಿರ್ತೈತಿ. ಬಾಳ ನಮ್ ಕಣ್ಣು ಮಂಜಾಗ್ಯವಂತ ಕಣ್ಣಿಗೆ ಲೆನ್ಸ್ ಹಾಕಿದ್ರು ಹೋಗುದ. ಮುಪ್ಪು ಮುಚ್ಚಿಡಕ್ಕಾಗಂಗಿಲ್ಲ, ಸಾವು ಬಚ್ಚಿಡಕ್ಕಾಗಂಗಿಲ್ಲ. ಇವರು ಕರೀದೆ ಬರುವಂತ ಇಬ್ಬರು ಗೆಳೆಯರು ಇವ್ರು ನಮ್ಮ ಜೀವನದಾಗ ಕರಿಯದ ಬರ್ತಾರೆ. ನೀ ಖರೀದ ಬೇಡ, ನಿಂದ ಸಮಯ ಬಂತಂದ್ರೆ ಬಂದ ಬಿಡ್ತಾರ. ಹಂಗ 4 ಮಂದಿ ಹೆಗಲ್ ಮೇಲೆ ಹಾಕೊಂಡು ಜಡ್ಡನಕ್ಕ ಮುಂದೆ ಚಲವಾಗಿರ್ತೈತಿ. ಒಬ್ಬನ ಪ್ಯಾಸೆಂಜರ್ 4 ಮಂದಿ ಡ್ರೈವರ್ ಹೊತ್ಕೊಂತಿರ್ತಾರ. ಹಂಗ 4 ಮಂದಿ ಹೆಗಲ್ ಮೇಲೆ ಹೊತ್ಕೊಂಡು ಹಾಕಿರ್ತಾರೆ. ಇವಾಗ ಗೋಣ್ ಹಾಕಿರ್ತಾನೆ ಮ್ಯಾಗ ಕುತ್ಕೊಂಡು, ವಿಮಾನದ ಮ್ಯಾಗ ಕುಂತಿರ್ತಾನ. ನಾವು ಹೋಗಿ ವಿಮಾನ ಗೊತ್ತೈತಲ್ಲ, ಲಾಸ್ಟಿಗೆ ನಾವೆಷ್ಟು ದುಡ್ಡು ಕಟ್ಟಿದ್ರು ಅದಕ್ಕೆ ದುಡ್ಡಿನ ನೋಟುಗಳು ಅನ್ಸಂಗಿಲ್ಲ. ಬಣ್ಣದ ಪೇಪಾರ ನಿನ್ನ ರಥಕ ನಿನ್ನ ಒಯ್ಯ ಹಾಕತ್ತಾರ 4 ಮಂದಿ ಡ್ರೈವರ್ ಅಂತ. ಹೌದಲ್ಲ? ಅಂತ ಸಮಯದೊಳಗ ಆ ವ್ಯಕ್ತಿ ದುಡ್ಕೊಂಡಿರುವಂತ ಸಮಯದೊಳಗ ಒಂದ 20 ಎಕರೆ ಹೊಲ, 1-2 ಮನಿ, ಸಹಜವಾಗಿ ಮಕ್ಕಳು ವಯಸ್ಸಿಗೆ ಬಂದಾರ. ನಮಗೂ ವಯಸ್ಸಾಯ್ತು ಅಂತ ಮಕ್ಕಳು ಮದುವೆ ಮಾಡಿ ಕೊಡ್ತಾನ, ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಡ್ತಾನ. ಸಹಜವಾಗಿ ಶಿವಪ್ಪನಿಗೆ ವಯಸ್ಸಾಗತೈತಿ. ಆದಂತ ಸಮಯದೊಳಗೆ ಏನ್ ಮಾಡ್ಬೇಕಂತ ತಿಳಿಯಂಗಿಲ್ಲ.
ಅಂಗಡಿ ಮುಂದ್ ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾನ. ಹಿಂಗ ಕುಂತ ಸಮಯದೊಳಗ ಅಂಗಡಿ ಒಂದ್ ದಿವಸ ಒಟ್ಟ ಕಂದ ಬಿಡ್ತಾನ. ನೋಡ್ರಿ, ಇಂಗ್ಲಿಷ್ನಾಗ ಸತ್ನಂದ್ರ ಒಂದ್ ಏನಂತೀವ್ರಿ, ಡೆತ್ ಅಂತೀವಿ. ಆದ್ರ ಕನ್ನಡದಾಗ ಸತ್ನಂದ್ರ ಎಷ್ಟು ಭಾಷೆ ಅದಾವ? ಗೊಟ್ಟಕ್ ಕಂದ, ಗುಟಕ್ ಬಡ್ಕೊಂಡ, ನೆಗದ್ ಬಿದ್ದ, ಈಗರ ಸತ್ ಹೋದ. ಕನ್ನಡದಾಗ ಎಷ್ಟು ಚಂದ ಶಬ್ದಗಳದಾವ ನೋಡ್ರಿ. ಆದ್ರ ಒಬ್ಬ ಮಹಾತ್ಮ ಸತ್ನಂದ್ರ ಏನಂತೀವ್ ನಾವು? ಲಿಂಗೈಕ್ಯರಾದ. ಲಿಂಗದೊಳಗ ಅಂಗವನ್ನ ಬೆರೆಸಿದ್ರು ಅಂತ ಹೇಳ್ತೀವಿ. ಹಂಗಿರುವಂತ ಸಮಯದೊಳಗ ಶಿವಪ್ಪ ತೀರಿ ಹೋಗ್ತಾನ. ಅವನೆಲ್ಲವ ಶವನ ಅಂತ್ಯ ಸಂಸ್ಕಾರ ಮಾಡಿ ಮನಿಗ್ ಬರ್ತಾರ. ಇಬ್ಬರು ಗಂಡ ಮಕ್ಕಳ ಮದುವೆ ಮಾಡಿರ್ತಾನ. ಸಹಜವಾಗಿ ನೋಡ್ರಿ, ಮಕ್ಕಳಿಗೆ ಏನ್ರ ಆಸ್ತಿ ಮಾಡಿಟ್ವಿ ಅಂದ್ರ ಮಕ್ಕಳ ಜಗಳಾಡದ ಜೀವನದಾಗ. ಮಕ್ಕಳು ಅದಕ್ಕ ಅಜ್ಜವ್ರ ಅಂತಿದ್ರಂತ, ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತ ಹೇಳ್ತಿದ್ರಂತ ಪುಟ್ಟರಾಜ ಅಜ್ಜವ್ರು. ಎಂತ ಮಾತ್ರಪ್ಪ ಇದು! ಇದು ಕಲ್ಲು ಮಣ್ಣು ಸಿಮೆಂಟ್ನಿಂದ ಕಟ್ಟಿದಂತ ಆಶ್ರಮ ಅಲ್ಲಿದು. ಸಂಗೀತ, ಸಾಹಿತ್ಯ, ನಾಟಕಲೆ, ಪುರಾಣ, ಪ್ರವಚನ ಅನ್ನುವಂತ ಒಂದು ಭಕ್ತಿಯಿಂದ ಕಟ್ಟಿದ ಆಶ್ರಮ ಇರೋದಕ್ಕೋದೇವ ನಾಡಿನ ಉದ್ದಾಗಲಕ್ಕೂ ಎಲ್ಲಾ ಶಿಷ್ಯ ಬಳಗ ಐತಿ. ಕಲ್ಲು ಮಣ್ಣು ಗುಡಿಗಳಿಂದ ಕಟ್ಟಿದ ಮನೆಗಳ ಬಿದ್ದು ಹೋಗ್ತಾವ. ಆದ್ರ ವಿದ್ಯೆ ಎಂಬ ಒಂದು ಸಂಗೀತ, ಸಾಹಿತ್ಯ, ಪುರಾಣ, ಪ್ರವಚನ ಅಂದ ಕಟ್ಟಿದಂತ ಆಶ್ರಮ ಇವತ್ತ ನಾಡಲ್ಲ, ದೇಶ ವಿದೇಶದೊಳಗೆ ಹೆಸರನ್ನ ಮಾಡಿರುವಂತ ಒಂದು ಆಶ್ರಮ, ಗುರುಕುಲ ಯಾವ್ದಿದ್ರ ಅದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಅದಕ್ಕೆ ಹೇಳ್ತಾರ, ಸಮುದ್ರದೊಳಗ ಮುತ್ತು ರತ್ನಗಳ ಸಂಪತ್ತು, ಆಕಾಶದಲ್ಲಿ ಮೇಘ ಸಂಪತ್ತು, ಭೂಮಿಯಲ್ಲಿ ಖನಿಜ ಸಂಪತ್ತುಗಳು. ಆದ್ರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಳೆಯದೆ ಉಳಿಯುವಂತ ಸಂಗೀತ, ಸಾಹಿತ್ಯ, ಪುರಾಣ, ಪ್ರವಚನ ಅನ್ನೋ ಸಂಪತ್ತೈತೆ ಅಂತ ಇವತ್ತು ನಾವೆಲ್ಲರೂ ಬೆಳಗಾಕತ್ತೀವಿ. ಹೀಗಿರುವಂತ ಸಮಯದೊಳಗ ಶಿವಪ್ಪನ ಅಂತ್ಯ ಸಂಸ್ಕಾರ ಆಗಿ ಬರ್ತೈತಿ. ಇಬ್ಬರು ಮಕ್ಕಳು ಮನೆಗೆ ಬರ್ತಾರ. ತಾಯಿ ಕುಂತಿರ್ತಾಳ, ಇನ್ನೂ ದಿವಸ ಆಗಿರಂಗಿಲ್ಲ. ತಂದಿ ಸತ್ತು 2 ದಿವಸ ಗತಿಸಿರ್ತೈತಿ. ಮಕ್ಕಳಂತಾರ, ಅಪ್ಪ ಗಳಿಸಿಟ್ಟಾನಲ್ಲ 20 ಎಕರೆ ಹೊಲ ಕೊಡು, 2 ಮನಿ ಹಂಚಿಗೆ ಆಗ್ಲಿ, ಬಂಗಾರ 10 ತೊಲೆ ಬಂಗಾರ ಹಂಚಿಗೆ ಆಗ್ಲಿ. ಜಗಳ ಚಲವ ಇಬ್ರು ಅನ್ನತಮ್ಮ. ಆಸ್ತಿ ಮಾಡಿಬಿಟ್ರಲ್ಲ, ಆಸ್ತಿ ಅನ್ನೋದು ಅದೇನ ನಮ್ದು ಆಸ್ತಿ ಹೋಗೋವರೆಗಿನ ಆಸ್ತಿ ಸಂಬಂಧ ಜಗಳಾಡದ, ಈ ಆಸ್ತಿ ಹೋಗೋವರೆಗಿನ ಆಸ್ತಿ ಸಂಬಂಧ ಜಗಳಾಡದ. ಆಯ್ತು ಅಂತ ತಿಳ್ಕೊಂಡ ತಾಯಿ, ಯಪ್ಪ ಇನ್ನು ನಿಮ್ ತಂದಿ ದಿವಸ ಆಗಿಲ್ಲ, ಇನ್ನೊಂದು 5 ದಿವಸ ಹೋಗ್ಲಿ, ನಿಮ್ ತಂದೆಯ ದಿವಸ ಆದ ತಕ್ಷಣ, ಅವನ ಗಣಾರಾಧನೆ ಆದ ತಕ್ಷಣ ನಿನ್ನ ಆಸ್ತಿಯನ್ನು ಹಂಚಿಕೆ ಮಾಡೋಣ ಬೇಕಂದ್ರೆ ಬೇಕಂತ ಮಕ್ಕಳು ಇಬ್ಬರು ಜಗಳಾಡಕ್ ನಿಂದಿರ್ತಾರ. ತಾಯಿ ಮಾತನ್ನ ಕೇಳಲ್ಲ. ತಾಯಿ ಮನಸ್ಸು ಮುಗಿಸ್ಕೊಂಡು ಆಕೆ ಮಗಳ ಮನೆಗೆ ಹೊಕ್ಕಾಳ. ಆಯ್ತು ಅಂತ ಇಬ್ರು ಹೊಲಕ್ ಹೊಕ್ಕಾರ. ಹಿರಿಯನ ಕರ್ಕೊಂಡು ಹೋಗ್ತಾರ. ಹಿಂದಿನ ಕಾಲದೊಳಗೆ ಇವು ಕಂದಾಯ ಇಲಾಖೆ ಇದ್ದಿದ್ದಿಲ್ರಿ. ಹಿರಿಯನ ಪಂಚಾಯತ್ ಅಂತ ನಡೆಸ್ತಿದ್ರು. ಊರೇನ್ ದೈವದರ್ ಅಂತಿದ್ರು. ಈಗಾದ್ರೂ ಹಳ್ಳಿ ಕಡೆ ಅದಾವ. ಹೋಗಿ ಒಂದು ಹಗ್ಗ ಹಾಕಿ, ಇವನಿಗೊಂದು 10 ಎಕರೆ, ಅವನಿಗೊಂದು 10 ಎಕರೆ, ಇವಂಗೊಂದು 5 ತೊಲಿ ಬಂಗಾರ, ಇವಂಗೊಂದು 5 ತೊಲಿ ಬಂಗಾರ, ಇವಂಗೊಂದು ಮನಿ, ಅವನೊಂದು ಮನಿ ಕೊಡ್ತಾರ. ಹಿಂಗ ಜೀವನ ನಡಿಬೇಕಾದ್ರ ತಾಯಿ ಮರಳಿ ಮತ್ತ ಮಗಳ ಮನೆಯಿಂದ ಬರ್ತಾಳ. ಈಕಿನ ಯಾರು ಹಂಚ್ಕೋಬೇಕ್ರಿ? ಈಕಿನ ಯಾರು ಹಂಚ್ಕೋಬೇಕ್ರಪ್ಪ? 5 ದಿವಸ ಇವ್ರ ಮನ್ಯಾಗ, 5 ದಿವಸ ಅವ್ರ ಮನ್ಯಾಗ ಜೀವನ ಕಳೆಯುವಂತ ಸಮಯದೊಳಗ ಇಬ್ರು ಅಣ್ಣ ತಮ್ಮ ಹೊಲಕ್ ಹೋಗ್ತಾರ. ಹಿಂದಿನ ಕಾಲದಾಗ ಹೊಲಕ್ ಹೋಗ್ಬೇಕಂದ್ರೆ ಏನೇನ್ ತಗೊಂಡ್ ಹೋಗ್ತಿದ್ರು? ಕೈಯಾಗ ಕುಡುಗೋಲು, ಕುರ್ಚಿ, ಕೊಡ್ಲಿ, ಕಳೆ ಬರ ಇಂಥವೆಲ್ಲ ಒಯ್ತಿದ್ರು ಹೊಲಕ್ ಹೋಗ್ಬೇಕಾದ್ರ. ಈಗ್ಲಾರೆಲ್ಲ ಫೋನ್ ಒಯ್ತಾರ. ಒಯ್ದು ದಂಡಿ ಮೇಲೆ ನಿಂತ್ಕೊಂಡು, ಕಳೆ ತೆಗ್ದಾರಿಲ್ಲ ಅಲ್ಲಿ, ಆ ಹೊಲದಾಗ ಕಳೆ ಇರುತ್ತೆ ಎಲ್ಲ ಗೊತ್ತಿಲ್ಲ, ಇವ್ರು ಈ ದಂಡಿ ಕುಂತ್ಕೊಂತಿರ್ತಾರ, ಆ ದಂಡಿಗೆ ಹೋಗ್ತಿಲ್ಲ. ಎಲ್ಲ ಒಡ್ಡ ಮೇಲೆ ನಿಂತು ಮಾತಾಡುವಂತ ಸೌಕಾರ ರೈತರಾಗಿಬಿಟ್ಟೆ ನಾವೆಲ್ಲ. ಶ್ರಮಜೀವಿ. ತನ್ನ ಬಣ್ಣವನ್ನ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣವನ್ನ ತಾ ತೆಗೆದುಕೊಂಡು ಮಳಿ ಗಾಳಿ ಚಳಿಯನ್ನ ಬಡಿಸ್ಕೊಂಡು ದುಡಿತಾನಲ್ಲ, ಅವ ನಿಜವಾದ ರೈತ, ಅವ ನಿಜವಾದ ನೇಗಿಲ ಯೋಗಿ ಅಂತ ಕರೆಸ್ಕೊಂಡು ಬರ್ತಾನೆ ಈ ಭೂಮಿಯೊಳಗೆ. ಅಂತ ರೈತ ಭೂಮಿಯೊಳಗ ಮಣ್ಣಾಗಿ ಮಣ್ಣು ದುಡಿಲಿಕ್ಕಂದ್ರೆ ನಾವು ಇವತ್ತು ಹೊಟ್ಟಿಗೆ ಅನ್ನ ಕಾಣಂಗಿಲ್ಲ. 2G ಬರ್ಲಿ, 3G ಬರ್ಲಿ, 4G ಬರ್ಲಿ, 6G ಬರ್ಲಿ, ಹೊಟ್ಟಿಗೆ ಗಂಜಿ ಬೇಕಲ್ಲ. ಗಂಜಿ ಹಾಕಂತ ರೈತಗೆ ನಾವೆಲ್ಲರೂ ಸ್ಮರಣೆ ಮಾಡುವಲ್ಲಿ ಮುಂದೊಂದು ದಿವಸ ಇನ್ನೊಂದು 50 ವರ್ಷ 20 ವರ್ಷ ಹೋದ ನಾವು ನೀವೆಲ್ಲರ ರೈತರ ಮನಿ ಮುಂದೆ ಪಾಳೆ ಹಚ್ಚುವಂತ ಕಾಲ ಬರ್ತೈತಿ. ನಾ ದೊಡ್ಡ ಡಾಕ್ಟರ್ ವೈದ್ಯಕ ಶಿಕ್ಷಕ ಅದೀನಿ ಅಂದ್ರು ಅವ್ರ ಮನಿ ಮುಂದೆ ಪಾಳೆ ಹಚ್ಚುವಂತ ಬರ್ತೈತಿ. 1 ಎಕರೆ ಇರುವಂತ ರೈತ ಮುಂದೊಂದು ದಿವಸ ದೊಡ್ಡ ಸನ್ಮಾನಗೊಳ್ತಾನವ ರೈತ. ಅದಕ್ಕ ಹೊಲವನ್ನ ಕಾಪಾಡ್ಕೊಳ್ರಿ. ಇವತ್ತ ನಾವೇನ್ ಮಾಡತ್ತೀವಿ? ಎಲ್ಲ ಆಸ್ತಿಯನ್ನ ಪ್ಲಾಟ್ ಮಾಡಿ ಹಂಚಾರ. ಹೊಲ ಬೇಕ್ರಿ ತಮ್ಮ. ಮುಂದೊಂದ್ ದಿವಸ ಭೂಮಿ ಎಲ್ಲ ಪ್ಲಾಟ್ ಆಗಿ ಮನೆಗೆ ನಾನು ಹಾಕೋಬಹುದು, ನಾವು ಗಗನ ಚುಂಬಿ ಮನೆಗಳನ್ನು ಕಟ್ಬಹುದು. ಹೊಟ್ಟಿಗೆ ಅನ್ನ ಇಲ್ಲ ಅಂದ್ರೆ ಹೆಂಗ್ ಬದುಕ್ತೀವಿ? ಗಂಜಿಲ್ಲ ಅಂದ್ರೆ. ಹಾಗಿರುವಂತ ಸಮಯದೊಳಗ ಹಂಚಿಕೆ ಆಗತ್ತ. ಅಣ್ಣ ತಮ್ಮ ಹೊಲಕ್ ಹೋಗ್ತಾರ ದುಡಿಲಿಕ್ಕೆ ಅಂತೇಳಿ. 1 ದಿವಸ ತಂದೆ ಹೊಲದ ಮ್ಯಾರಿಯನ್ ತೋರ್ಸಿರಂಗಿಲ್ಲ, ಹೊಕ್ಕಾರ. ಆ 20 ಎಕರೆ ಹೊಲದ ಮಧ್ಯ ಭಾಗದೊಳಗ ಆಗ ಕಾಲದೊಳಗ ಒಡ್ಡಿದ್ವು ರೀ, ಜಾಲಿ ಗಿಡ ಬೆಳಿತಿದ್ವು. ಆ ಜಾಲಿ ಗಿಡ ಇಬ್ಬರು ಹೊಲದ ನಡ್ಬರ್ಕ್ ಒಂದು ದೊಡ್ಡ ಜಾಲಿ ಗಿಡ ಬೆಳೆದೈತಿ. ಆ ಜಾಲಿ ಗಿಡದ ಬೇರುಗಳು ತಮ್ಮನ ಹೊಲ್ದಾಗ ಅದಾವ. ಆ ಗಿಡ ಅಣ್ಣನ ಹೊಲ್ದಾಗ ಬಾಗೈತಿ. ಆ ಜಾಲಿ ಗಿಡ ಬೇರು ತಮ್ಮನ ಹೊಲ್ದಾಗ ಐತಿ. ಆ ಜಾಲಿ ಗಿಡ ನೆಳ್ಳು ಅಣ್ಣನ ಹೊಲ್ದಾಗ ಬಾಗೈತಿ. ಒಬ್ಬನ ಕೈ ಒಳಗ ಕುಡುಗಲ್ ಐತಿ, ಒಬ್ಬನ ಕೈ ಕೊಡ್ಲೈತಿ. ಇದು ಜಾಲಿ ಗಿಡದ ಬೇರು ನನ್ನ ಹೊಲ್ದಾಗ ಬಂದವ, ನನಗ್ ಬೇಕು, ನಾ ಕಡ್ಕೊಂತೀನಿ ಅಂತ ತಮ್ಮ ಅಂತಾನ. ಇದು ಗಿಡ ನನ್ನ ಹೊಲ್ದಾಗ ಬಾಗೈತಿ, ನನಗ್ ಬೇಕಂತ ಅಣ್ಣ ಜಗಳಾಡಕತ್ತಾನ. ಒಬ್ಬನ ಕೈ ಒಳಗ ಕುಡುಗೋಲ್, ಒಬ್ಬನ ಕೈ ಒಳಗ ಕೊಡ್ಲಿ ಐತಿ. ಇಬ್ರು ಏಕಾಏಕಿ ಜಗಳಾಡಕತ್ತಾರ. ಜಗಳಾಡಂತ ಸಮಯದೊಳಗ ಈ ಸುದ್ದಿ ತಾಯಿಗೆ ತಿಳಿತೈತಿ. ಮನೆಗಿರಂತ ತಾಯಿ ಊರ್ ಹೊರಗೆ ಹೊಲ ಇರ್ತೈತಿ. ಓಡ್ತಾ 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 ಹೊಲಕ್ ಬರ್ತಾಳೆ. ಇನ್ನೂ ಇಬ್ಬರ ನಡುವೆ ಜಗಳ.
ಹತ್ತೆ ಬಿಟ್ಟಿರ್ತೈತಿ. ಯಪ್ಪ ಜಗಳ ಆಡ್ಬೇಡ್ರಿ ತಮ್ಮ, ಈ ವರ್ಷ ನಿಮ್ಮ ಅಣ್ಣ ಕಡ್ಕೊಲಿ, ಇನ್ನೊಂದೆರಡು ವರ್ಷ ಆದ್ಮೇಲೆ ನೀ ಕಡ್ಕೋತಮ್ಮ, ಇಬ್ರು ಜಗಳ ಆಡ್ಬೇಡ್ರಿ ಜಾಲಿ ಗಿಡ ಸಂಬಂಧ ಅಂತ. ಯವ್ವ ನನಗ್ ಬೇಕಂದ್ರೆ ಬೇಕಂತ ತಮ್ಮ ಅಂತಾನ, ಬೇಕಂದ್ರೆ ಬೇಕಂತ ಅಣ್ಣ ಅಂತಾನ. ಇಬ್ರು ಜಗಳ ಆಡಕ್ ನಿಂದಿರ್ತಾರ. ಹಿಂಗೆ ಜಗಳ ಆಡುವಂತ ಸಮಯದೊಳಗ ಮನುಷ್ಯನ ಹತ್ರ ಸಿಟ್ಟು ಅನ್ನೋದು ಬರಬಾರದ್ರಿ. ಸಿಟ್ಟು ಅನ್ನೋದು ಬಂತಂದ್ರೆ ಮುಗಿದು ಹೋತ್, ಮುಂದೆ ತಂದೆ ಇರ್ಲಿ, ತಾಯಿ ಇರ್ಲಿ, ಮಕ್ಳು ಇರ್ಲಿ, ಕೊಲೆನ ಮಾಡ್ಬಿಡ್ತ. ಹೀಗಿರುವಂತ ಸಮಯದೊಳಗ ಅಣ್ಣನ ಕೈಯೊಳಗ ಕೊಡ್ಲಿ ಇರ್ತೈತಿ, ಆ ಕೊಡ್ಲಿಯನ್ನು ತಗೊಂಡು ಹಿಂಗ ಹೊಡಿಲಿಕ್ಕೆ ಹೋಗ್ತಾನ. ತಾಯಿ ಅಡ್ಡ ಬಂದ್ಬಿಡ್ತಾಳ. ತಾಯಿ ಶಿರಕ್ ಬಿದ್ದ. ತಾಯಿ ಶಿರಕ್ ಬಿದ್ದ ತಕ್ಷಣ ತಾಯಿಯ ಶಿರ ಅಲ್ಲೇ ಬಿದ್ದು ಒದ್ದಾಡ್ತೈತಿ. ತಮ್ಮ ಯಾಕೆ ಜಗಳ ಆಡಕೋತಿರೋ ತಮ್ಮ, ಜಗಳ ಆಡ್ಬಾಡ್ರೋ ತಮ್ಮ ಅಂತ ತಾಯಿ ಶಿರ ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಅಯ್ಯೋ ತಾಯಿಯನ್ನ ಕೊಂದ ಬಾಯುವ ಅಣ್ಣ ಅಣ್ಣ ಅಂತ ತಿಳ್ಕೊಂಡು ತಮ್ಮನ ಕೈ ಒಳಗ ಕುಡುಗೋಲು ಇರ್ತೈತಿ. ಅವನು ಕುಡುಗೋಲು ತಗೊಂಡು ಅಣ್ಣನ ಹೊಡೆದು ಬಿಡ್ತಾನ. ಹರಿತವಾದ ಕುಡುಗೋಲು, ಮಸಿದ ಕುಡುಗೋಲು ಹೊಡೆದ್ರ ಅಣ್ಣನ ಶಿರನು ಅಲ್ಲೇ ಬಿದ್ದು ಬಿಡ್ತೈತಿ. ಅದು ಅಂತೈತಿ, ಯಾಕೆ ತಮ್ಮ ತಾಯಿ ಮಾತು ಕೇಳಿ ನಾವು ಜಗಳ ಬೀಳುತ್ತೆ ತಮ್ಮ, ಇದು ಹೊಲ ನಿನಗ ಬರ್ತೈತಿ, ನೀನಾ ತಗೊಂಡು ಹೋಗು, ನನಗೆ ಯಾಕೆ ಹೊಡೆದ್ಯೋ ಅಂತ ತಮ್ಮನ ಶಿರ ಅಲ್ಲೇ ಪುಟಿಲಿಕ್ಕೆ ಪ್ರಾರಂಭ ಆಗ. ಆದಂತ ಸಮಯದೊಳಗ ತಾಯಿಯ ಶಿರ ಅಲ್ಲೇ ಒದ್ದಾಡ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ತಾಯಿಯು ಸತ್ಲು, ಅಣ್ಣನು ಅಲ್ಲೇ ಸತ್ತ. ಇನ್ನು ನಾನೇನ್ ಮಾಡ್ಲಿ ಅಂತ ಕೈಯೊಳಗ ಒಂದು ಹಗ್ಗ ಇರ್ತೈತಿ. ಆ ಹಗ್ಗ ತಗೊಂಡು ಅದ ಜಾಲಿ ಗಿಡಕ್ಕೆ ಅವನು ಸಹ ಸಾಯ್ತಾನೆ. ಒಂದು ಆಸ್ತಿ ಸಂಬಂಧ 3 ಹೆಣಗಳ ಬೀಳ್ತಾವ. ಈ ಕಥೆಯನ್ನ ಕೇಳಿ ಅಲ್ಲಿ ನಮ್ಮ ಪ್ರಭುದೇವರು 12ನೇ ಶತಮಾನದೊಳಗ ತನ್ನ ಮಾತೊಳಗ ಬರೆದಿಡ್ತಾನ. ಸಂಸಾರ ಅನ್ನೋ ಹೆಣ ಬಿದ್ದಿರಿ, ಸಂಸಾರ ಅನ್ನೋ 3 ಹೆಣ ಬಿದ್ದಾವ. ತಿನ್ನ ಬಂದ ನಾಯಿಯ ಜಗಳ ನೋಡಿರಿ, 1000 ಜನ ನೋಡಾಕ ಬಂದಾರ. ತಿನ್ನ ಬಂದ ನಾಯಿಯ ಜಗಳ ನೋಡಿರಿ, ಅವ್ರು ಎಲ್ಲ ಸತ್ ಮೇಲೆ ಅದ ಆಸ್ತಿ ಯಾರ ಪಾಲ್? ಮುಗಿದು ಹೋಗ್ತ, ಸರ್ಕಾರ ಒಯ್ತೈತಿ, ಇಲ್ಲ ಅಂದ್ರೆ ತಂಗಿ ಒಯ್ತಾರ. ತಿನ್ನ ಬಂದ ನಾಯಿಯ ಜಗಳ ನೋಡಿರಿ. ಆ ನಾಯಿಯ ಜಗಳ ನೋಡಿ ಹೆಣ ಎದ್ದ ನಗಾಕತ್ತಾವಂತ, 3 ನಗಾಕತ್ತಾವಂತ. ಒಂದು ಹೊಲಸ ಸಂಬಂಧ ಜಗಳ ಆಡಿ 3 ಹೆಣವಾಗಿ ಬಿದ್ವಲ್ಲ ನಾವು ಅಂತೇಳಿ. ಇಬ್ರು ಅಣ್ಣ ತಮ್ಮ ನಗಾಕತ್ತಾರಂತ ಹೆಣವಾಗಿ. ಗುಹೇಶ್ವರ ಲಿಂಗ ಅಲ್ಲಿಲ್ಲ ಅಂತೇಳಿ ಒಂದು ಆಸ್ತಿ ಸಂಬಂಧ ಅಸ್ತಿನ ಹೋಗ್ಬಿಡ್ತೈತಿ, ಮನುಷ್ಯನ ತನುವ ಹೋಗ್ಬಿಡ್ತೈತಿ. ಭಗವಂತ ಸುಂದರವಾದಂತ ಕಾಯ ಕೊಟ್ಟಾನ. ಭೂಮಿ ಮೇಲೆ ನಾವೆಲ್ಲರೂ ಸುಂದರವಾಗಿ ಬದುಕಲಿಕ್ಕೆ ಬಂದೀವಿ, ಬದುಕಿ ಹೋಗ್ಬಿಡ್ಬೇಕು. ಬದುಕಕ್ಕೆ ಬಂದೀವಿ, ಸುಂದರವಾದ ಬದುಕನ್ನು ಕಟ್ಕೊಂಡು ಬದುಕಿ ಹೋಗ್ಬಿಡಬೇಕು. ನಮ್ಮ ಗವಾಯಿಗಳು ಈಗ ಪುರಾಣವನ್ನು ಓದಿ ಒಂದು ಹಾಡನ್ನು ಹಾಡಿದ ಮೇಲೆ ನಾವು ನೀವೆಲ್ಲರೂ ಪುರಾಣ ವಿಷಯಕ್ಕೆ ಬರೋದು. ಸರಸ್ವತಿಯ ಗಾಯನವ ಕೇಳುತ್ತೆ, ನೆರವ ಭುಂಗಿಯ ನೃತ್ಯ ವೀಕ್ಷಿಸಿ, ಪರಮನುರೆ ನಂದಿಯ ಮೃದಂಗಮನಾಲಿಸುತ್ತೆ. ಮದದಿಯೇ ಋಷಿಯ ಧ್ಯಾನವನೀಸುತ್ತೆ, ವರಮುನಿಂ ಜಪವ ಮುನ್ನುಸುತ್ತೆ. ಸರಸದಿಂದಲಿಕೆ ಭಕ್ತರ ಸೇವೆಯ ಶಿವನು ಸ್ವೀಕರಿಸುತ್ತಿರಲಿ. ಗಣನಿತರು ಕೇಳ ಮನಾದಿಂ ಶಿವನ ಭುಜ ಜೀಸುತೆ. ಸೌಖ್ಯ ಕುಮಾರನ ನಾರಮುದ ವಂದಿಹನಂ, ಲೋಕ ವಿಸ್ಮಯ ವೀಣೆಯಧರನ ನಾಗನಿ ಗುಣುತೆ. ಸುಗುಣುವ ನೀವನೆನದನ ಲಾಕಪದೆಯ ಭಕ್ತರಿಷಿಯ ಧರೋ ಸಕಲ ವರಣಂ. ಶಿವ ಸಾಂಬ ಜಯ ನಮ ಪಾರ್ವತಿ ಶಿವ ಮಹಾದೇವ. ಪುಟ್ಟರಾಜಪ್ಪಂಗಳವರು ಆ ಕಲಬುರಗಿಯ ಶರಣಬಸವೇಶ್ವರ ಪುರಾಣದ 2ನೆಯ ಸಂಧಿ ಒಳಗ ಏನು ಬರ್ಕೊಂಡು ಬರ್ತಾರಪ್ಪ ಅಂದ್ರ, ಸಾಕ್ಷಾತ್ ಕೈಲಾಸದ ತ್ರಿಲೋಕ ಸಂಚರಿ ಆಗಿರುವಂತ ನಾರದ ಏನ್ ಮಾಡ್ತಿದ್ದ ಅಂದ್ರ, ತನ್ನ ತಂಬೂರನ್ನು ಹಿಡಿದು 3 ಲೋಕನ ಅಡ್ಡಾಡವ. ದೇವಲೋಕ, ಭೂಲೋಕ, ಇನ್ನೊಂದ್ಯಾದ್ರಿ ಪಾತಾಳ ಅನ್ನೋದೈತ. 14 ಲೋಕಗಳದ ಬಿಡು, ಪಾತಾಳ ವಿತಾಳ ಪಾತಾಳ ಸುತಾಳ ಅವು ಅದಾವ. ತ್ರಿಲೋಕ ಸಂಚಾರಿವ. ಮಧ್ಯವರ್ತಿ ಕೆಲಸವನ್ನು ಮಾಡುವಕಾದ್ರ ಸಾಕ್ಷಾತ್ ಸರಸ್ವತಿಯ ಗಾನವ ಕೇಳುತ್ತಾ ಮೆರೆಯುವ ಭೃಂಗಿ. ಆ ನಾರದನ ಹಾಡಬೇಕಾದ್ರೆ ಅಲ್ಲಿರುವಂತ ಭೃಂಗಿ ನಾಟ್ಯವನ್ನ ಮಾಡ್ತಿದ್ದ. ಹಿಂದಿನ ಕಾಲದೊಳಗೆ ಭರತನಾಟ್ಯ ಅಂತಿದ್ವಿ, ಭೃಂಗಿಗಳ ನಾಟ್ಯ ಅಂತ. ಒಂದು ಭೃಂಗಿ ಸಹ ಅಲ್ಲಿ ನಾಟ್ಯ ಆಡ್ತಿದ್ದ. ಆಗಿರುವಂತ ಸಮಯದೊಳಗ ಕೈಲಾಸದಲ್ಲಂತೂ ಆ ಶಿವ ಪಾರ್ವತಿಯರು ಶಿವನ ಒಡ್ಡೋಲೋಗದಲ್ಲಿ ಕೂತ್ಕೊಂಡು ಆ ಭೃಂಗಿಯ ನೃತ್ಯವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರ ಅಂತ ಗುರುಗಳು ತಮ್ಮ ಈ 2ನೇ ಸಂಧಿ ಒಳಗ ಈ ಪುರಾಣದ ಸೂಚನಾ ಫಲಕದೊಳಗ ನೀಡುಕೊಂತ ಬರ್ತಾ ಇದ್ದಾರೆ. ಸರಸ್ವತಿಯ ಗಾನವ ಕೇಳುತ್ತಾ ಮೆರೆಯುವ ಭೃಂಗಿಯ ನೃತ್ಯ ವೀಕ್ಷಿಸುತ್ತಾ, ಪರಮ ನೂರ್ವ ನಂದಿಯ ಮೃದಂಗವನ್ನ ಆಲಿಸುತ್ತಾ. ನಂದಿಯ ಕೈಯೊಳಗ ಮೃದಂಗ ಇರ್ತಿತ್ತು, ಅದನ್ನ ಬಾರಿಸ್ಬೇಕಾದ್ರೆ ಆಲಿಸುತ್ತಾ ಹಂಗ ಭೃಂಗಿ ನೃತ್ಯವನ್ನ ಆಡ್ತಿದ್ದಂತ ಕೈಲಾಸದೊಳಗ. ಋಷಿ ದೇವಾನು ದೇವತೆಗಳು
ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ ಗೌರಿ ಲಕ್ಷ್ಮಿ ಅಷ್ಟದಿಕ್ಪಾಲಕರು ದೇವಾನು ದೇವತೆಗಳು ಎಲ್ಲರೂ ಅದರ ನೃತ್ಯವನ್ನ ನೋಡ್ಬೇಕಾದ್ರೆ ಸ್ವೀಕರಿಸುತ್ತಲ್ಲಿ ನಾರದ ಬಂದಂತ ಏ ಕೈಲಾಸದೊಳಗ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ಜೀವನ ನಡ್ಸಾಕತ್ತೀರಿ, ನೀವು ಭೂಲೋಕಕ್ಕೆ ಹೋದ್ರೆ ಗೊತ್ತಾಕೇತಿ ಎಲ್ಲ ಅಧರ್ಮವ ತಾಂಡ ಆಡಾಕತೈತಿ, ನಿಮ್ ಭೂಲೋಕದ ಬಗ್ಗೆ ಅರಿವಿಲ್ಲನು. ಅಷ್ಟು ತ್ರಿಲೋಕ ಸಂಚಾರಿ ಅವ ನಾರದ ಅಂದ್ರೆ ಅವನ ಮೈಂಡ್ ಅಷ್ಟು ಶಾರ್ಪ್ ಇತ್ತು. ಶಿವನಿಗೆ ಪ್ರಶ್ನೆ ಮಾಡ್ತಿದ್ದವ ಅಂತ ನಾರದ ಇರುವಂತ ಸಮಯದೊಳಗ ಶಿವನಿಗೆ ಅಪ್ಪನೆಯನ್ನ ಮಾಡ್ತಾನ. ಕೈಲಾಸದೊಳಗ ಶಿವನ ಒಡ್ಡೋಲಗದಲ್ಲಿ ಶಿವ ಪಾರ್ವತಿಯರು ಗಣೇಶನ ಕುರಿಸ್ಕೊಂಡು ಕುಂತೀರಿ, ನೀವು ಭೂಲೋಕದಕ್ಕೆ ಹೋದ್ರೆ ತಿಳಿತೈತಿ ಅಲ್ಲಿ ಅಧರ್ಮ ತಾಂಡ ಆಡಾಕತೈತಿ. ಭಗವದ್ಗೀತೆ ಒಳಗೆ ಹೇಳ್ತಾರಲ್ಲ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಅಧರ್ಮ ತಾಂಡ ಆಡ್ತೈತಿ ಅವಾಗ ಒಬ್ಬೊಬ್ಬ ಮಹಾತ್ಮ ಭೂಮಿಗೆ ಜನಿಸಿ ಬರ್ತಾನ ಅಂತೇಳಿ. ಆಗ ಹೇಳ್ತಾನ ಭೂಲೋಕ ಅನ್ನೋದು ಅಧರ್ಮದಿಂದ ಪಾಪದಿಂದ ತುಂಬಿ ಬಿಟ್ಟೈತಿ, ಅಲ್ಲ ಒಬ್ಬ ಯೋಗಿಯ ಜನನ ಆಗ್ಬೇಕು ಅಂದಾಗ ಮುಂದೆ ನಂದೀಶ ನೋಡ್ತಿರ್ತಾನ. ನಂದೀಶ ಅಂದ್ರೆ ಬಸವಣ್ಣ. ಇಲ್ಲಿ ನಮ್ಮ ಆಶ್ರಮದೊಳಗೆ ವೀರಭದ್ರೇಶ್ವರ ಗುಡಿ ಐತಲ್ಲ, ಶಿವನ ಜಡೆಯಿಂದ ಹುಟ್ಟಿದವ ವೀರಭದ್ರೇಶ್ವರ. ಕೆಂಡ ಇದ್ದಂಗ ಅವನ ಪುರಾಣವನ್ನ ಅಜ್ಜೋರು ಬರ್ದಾರ, ಅದನ್ನ ನೋಡಿಬಿಟ್ರೆ ಸಾಕು. ಅದು ಯಾವ ಷಟ್ಪದಿಯೊಳಗೆ ಬರ್ದಾರ ಅಜ್ಜೋರು ಅದನ್ನ ಕೇಳಿಬಿಟ್ರ ಮೈ ರೋಮಾಂಚನ ಆಗ್ತೈತಿ. ವೀರಭದ್ರೇಶ್ವರ ಅಂತಂದ್ರೆ ಬೆಂಕಿಯವ. ಅವನ ಮುಂದೆ ನಂದೀಶ ಕುಂತಾನ ನೋಡ್ರಿಲ್ಲ. ಶಿವನ ಮುಂತ ಕುಂತಂತ ನಂದೀಶ ವೀರಭದ್ರೇಶ್ವರನ್ ಕುಂತಾನ. ಶಿವನ ಜಡೆಯಿಂದ ಹುಟ್ಟಿದ ವೀರಭದ್ರ ಅಂತ ಕೇಳ್ತೀವಲ್ರಿಪ್ಪ ನಾವು, ಹೇಳ್ತೇವಲ್ಲ. ಅವ್ರ ಮಾವ ಯಾರು? ಊರ್ ಮಾವತಾರನ ಒಂದು ಟಗರಿಂದ ಶಿರವನ್ನ ಹಚ್ಕೊಂಡು ನಿಂತಿದ್ದ ಭಾವಚಿತ್ರ ವೀರಭದ್ರೇಶ್ವರ ಮನೆಯಿಂದ ಇದ್ದವ್ರಿಗೆ ಗೊತ್ತಿರುತ್ತೆ. ಹಾಗಿರುವಂತ ಸಮಯದೊಳಗ ಋಷಿಗಳು ಧ್ಯಾನ ಮಾಡುವಂತ ಸಮಯದೊಳಗ ಕೈಲಾಸಕ್ಕೆ ಹೋಗು, ಅಲ್ಲಿ ಅಧರ್ಮ ತಾಂಡ ಆಡಾಕತ್ತೈತಿ. ಅಲ್ಲಿ ಒಬ್ಬ ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ಅರಳಗುಂಡಗಿ ಗ್ರಾಮ ಅಂತ ಹೇಳಿ ಅಲ್ಲಿ ಪ್ರತಿನಿತ್ಯ ಗುರುಲಿಂಗ ಜಂಗಮ ಕಾಯಕ ಮಾಡೋರಂತವ್ರು. ಇವತ್ತ ನಾವು ಭಿನ್ನೈದ ಮನೆಗೆ ಹೋಗಿದ್ವಿ ತಮ್ಮ, ಒಂದಿಷ್ಟು ಜನಕ್ಕೆ ಸಿಕ್ಕಿಲ್ಲ. ಮಠದೊಳಗೆ ಬೇಷನಾಗ ನಾಗರ ಪಂಚಮಿ ಅಂತೇಳಿ ಗೋಧಿ ಹುಗ್ಗಿ ಮಾಡ್ಯಾರ. ಹಿಂಗ ಒಂದ್ ಊರೊಳಗ್ರಿ ಶ್ರಾವಣ ಮಾಸ ನಾಗರ ಪಂಚಮಿ ಇವತ್ತು ಹಬ್ಬಲ್ಲ, ವಿಶೇಷ ಹಬ್ಬ ನೋಡ್ಬೇಕು. ಉಂಡಿ ಹಳ್ಳಿ ಟುಂಡಿ ಕಡ್ಲಿ ಕಾಳ ಪಲ್ಲೆ. ಇವತ್ತು ನಾವು ಒಬ್ಬರು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೋಗಿದ್ವಿ. ನಮ್ಮ ಗೌಡ್ರು, ನಾವು, ಕಲಾವಿದರು, ನನ್ನ ಸಹಪಾಠಿಗಳೆಲ್ಲರೂ ಸೇರಿ ಭಿನ್ನಾಕ್ ಹೋಗಿದ್ವಿ. ಏನದ ಮೃಷ್ಟಾನ ಭೋಜನ ಉಂಡಂಗ ಆತು. ಒಮ್ಮೆ ಉಂಡಿದ್ದಿಲ್ಲ. ನಮ್ಮ ಗುರುಗಳ ಪ್ರಸಾದ ಅಂತೀವಿ, ಅದಕ್ಕಿಂತ ದೊಡ್ಡ ಮೃಷ್ಟಾನ ಭೋಜ ಭಕ್ತಿಯಿಂದ ಕರೆದಾರಲ್ಲ, ಭಕ್ತಿಯಿಂದ ಕರೆದಾಗ ನಾವು ಹೋಗ್ಬೇಕಾಕೈತಿ, ಹೌದಲ್ಲ. ಹೀಗಿರುವಂತ ಸಮಯದೊಳಗ ಒಂದ್ ಊರೊಳಗ ಒಬ್ಬ ಜಂಗಮ ಮೂರ್ತಿ ಆಗಿರುವಂತ ಒಬ್ಬ ವೈದಿಕ ಪಂಡಿತರು ಇರ್ತಾರ. ಗೋಧಿ ಹುಗ್ಗಿ ಗಂಗಯ್ಯ ಅಂತ ಹೇಳಿ ಶ್ರವಣ ಮಾಸ ನಿಮಿತ್ತವಾಗಿ ನಾಗರ ಪಂಚಮಿ ಹಬ್ಬಕ್ಕ ಅವರು ಏನಪ್ಪ ಪ್ರಸಾದಕ್ಕೆ ಕರೆದಿರ್ತಾರ. ಭಕ್ತರ ಮನಿ ಪ್ರಸಾದಕ್ಕೆ ಹೊಕ್ಕನವ. ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಊರೊಳಗ ಅವನ ಒಬ್ಬನ ಸ್ವಾಮಿ ಇರ್ತಾನ. 30 ಮನಿ ಇರ್ತಾವ. 30 ಮನಿ ತುಂಬಾ ಪ್ರಸಾದ ಮಾಡಿಸಿರ್ತಾರ. ಗಂಗಳ ತುಂಬಾ ಗೋಧಿ ಹುಗ್ಗಿ ಮತ್ತ 50 ರೂಪಾಯಿ ಕಾಣಿಕೆ. ಆಯ್ತು, ಭಕ್ತ ಪ್ರೀತಿಯಿಂದ ಕರೆದಾರ, ನಾನಾ ಒಬ್ಬ ಸ್ವಾಮಿ ಅದನ್ನ ತಿಳ್ಕೊಂಡು ಎಲ್ಲಾ 30 ಮನಿಗೆ ಹೋಗ್ತಾನ. ಗಂಗಳ ತುಂಬಾ ಹಳ್ಳಿ ಟುಂಡಿ, ಗೋಧಿ ಹುಗ್ಗಿ, ತುಪ್ಪ, ಕರಿಗಡಬು, ಕರದಿ ಮಿರ್ಚಿ, ಶಾಂಡ್ಗಿ, ಹಪ್ಪಳ, ತುಪ್ಪ, ಅನ್ನ, ಸಾಂಬಾರು, ಬದ್ನಿಕಾಯಿ ಶಿಸ್ತು ಹೊಡೆದು ಬಿಡ್ತಿರ್ತಾನ. ಅವ ಹೋಗ್ಬೇಕಾದ್ರೆ ಅವತ್ತು ನೋಡಿಲಿ ನಾಗರ ಪಂಚಮಿ ಹಬ್ಬ ಐತಂದ್ರೆ 2 ದಿವಸ ಮುಂಚೆಕ ಊಟ ಬಿಟ್ಟಿದ್ನಂತವ. 30 ಮನಿ ಊಟ ಮಾಡ್ಬೇಕಲ್ಲ, ಶಿಸ್ತು ಊಟನ ಬಿಟ್ಟಾನ. ಹೋಗ್ಯಾನ, 1 ಮನಿ ಪ್ರಸಾದ ಮುಗಿದೈತಿ, 2 ಮನಿ ಪ್ರಸಾದ ಮುಗಿದೈತಿ, ಹಂಗ ಉಂಡಾನ. 30 ಮನಿ ಪ್ರಸಾದ ಮುಗಿದೈತಿ. ಅವ್ ಹೋಗ್ಬೇಕಾದ್ರೆ ಇಲ್ಲಿಯಪ್ಪ ಇದ್ದಾವ, ಹೊಳಿ ಬರ್ಬೇಕಾದ್ರೆ ಗಣಪ ಆಗಿದ್ನಂತ. ಹೊಟ್ಟಿ ಕನ್ನಂಬಡ ಕಟ್ಟಿ ಮನಿಗೆ ಬಂದ, ಕುಂತ ಕಾಣಿಕೆ ಕೊಟ್ಟ ಹೆಂಡತಿ ಕೈಯಾಗ. ಹೆಂಡತಿಗೆ ಅನ್ನಕತ್ತ, ರಾತ್ರಿ 10 ಗಂಟೆ ಆತು, ಎಲ್ಲಾರ ಮನಿ ಭಿನ್ನ ಮುಗಿದಿದ್ವು, ನಾನು ಹೊಟ್ಟಿ ನುಸಾಕ್ ಚಲೋ ಆಗೈತಿ ಅಂದ. ಒಳಗ ಗೋಧಿ ಹುಗ್ಗಿ, ಕಡುಬು, ಮೆಣಸಿನ್ಕಾಯಿ, ಹಪ್ಪಳ ಕೆಲಸ ಮಾಡಕ್ ಚಲೋ ಆಗೇಬಿಟ್ಟು. ಮನುಷ್ಯನಿಗೆ ಹಾರ ಮಿತಿ ಇರ್ಬೇಕಲ್ಲ, ಅವ ಹಂಗ ಆಟ ನಡೆಸಬಿಟ್ಟು ಹೋಳಿಗೆ ಮ್ಯಾಕ್ ಹೋಗುದು, ಕಡುಬು ತೆಳಕ್ ಇಳಿದು, ಉಂಡಿ ಹಾರಾಡುದು, ಗೋಧಿ ಹುಗ್ಗಿ ಎಳೆಯಾಡುದು ಚಲೋ ಆಗಿಬಿಟ್ಟೈತಿ. ಅಯ್ಯ ನನ್ನ ಹೊಟ್ಟಿ ನುಸಾಕತೈತಿ ಅಂತ ಅವ ಅಂದಾನ. ಊರ್ ಬಿಟ್ಟು 5 ಕಿಲೋಮೀಟರ್ ದೊಡ್ಡ ಜಿಲ್ಲಾ ಆಸ್ಪತ್ರೆ. ಮತ್ ಗೋಧಿಗೆ ತಾಳ್ಬೇಕಲ್ಲ, ನನ್ನ ದವಾಖಾನಿಗೆ ಕರ್ಕೊಂಡು ಹೋದ್ರೆ ನಾ ಉಳಿತೀನಿ, ಇಲ್ಲಾಂದ್ರೆ ನಾ ಸಾಯ್ತಿ ಅನ್ನಕತ್ತವ ಸ್ವಾಮಿ. ನಡ್ರಿ ಅಂತ ಅವ್ನ ಸ್ವಾಮಿನ ಕರ್ಕೊಂಡು ಹೋಗೇ ಬಿಟ್ರು. ಆಸ್ಪತ್ರೆಗೆ ಬಂದ. ಯಾಕ್ರಿ ಎಷ್ಟಾಗೈತಿ ಅಂದ್ರು. ಯಾಕಂದ್ರೆ ಅವ್ರ ಹೊಟ್ಟಿ ನೋಡ್ರಿ, ಅವ್ನ ಮಕನ ನೋಡ್ರ ಹೊಟ್ಟೆ ಅಂತದಾಗ್ಬಿಟ್ಟೈತಿ. ಹೆಣ್ಮಗಳಲ್ರಿ ಗಣಮಗ, ಇವತ್ತು ಭಿನ್ನೈದು ಮನಿ ಮುಗಿಸಾನ, ಹೊಟ್ಟೆ ಹಂಗಾಗೈತಿ, ಕನ್ನಂಬಡಿ ಕಟ್ಟಿದ್ದಂಗ ಅಂದಾರ. ಡಾಕ್ಟರ್ ಬಂದ್ ನೋಡ್ಯಾರ. ಇದು ಗುಳಿಗೆ ಔಷಧಕ್ಕ ಮಾಯಿ ಅಂತದಲ್ಲ, ಆರಾಮ್ ಆಗುದಲ್ಲ, 1 ದಿವಸಕ್ಕೆ ಇಷ್ಟು ಹೊಡೆದಾನಂದ್ರ ಇವನ್ನ ಕರ್ಕೊಂಡ್ ನಡ್ರಿ ಅಂದ್ರೆ ಎಲ್ಲಿಗೆ? ಆಸ್ಪತ್ರೆ ವರಾಂಡಕ್ಕೆ ಕರ್ಕೊಂಡು ಹೋದ್ರು. ಅವು ದವಾಖಾನೆಗೆ ದೊಡ್ಡ ದೊಡ್ಡ ಪೈಪು ನಳಿ ಹಾಕಿರ್ತಾರ ನೋಡ್ರಿ, ಅಂತವ್ 4 ನಳಿ ತಗೊಂಡ್ರು, ಹೊಟ್ಟಿಗೆ ಬಿಗಿದ್ರು. ಅತ್ತಾಗ 4 ಮಂದಿ ಡಾಕ್ಟರ್, ಇತ್ತಾಗ 4 ಮಂದಿ ಡಾಕ್ಟರ್ ಹಿಡಿದು ಜಗಕ್ ಚಲೋ ಆದ್ರು. ಇವ ಏನೇನು ಉಂಡಿದ್ದ ಹಂಗ ಅಂಗಳದಾಗ ವರಾಂಡದಾಗ ಬೆಳಿತಿತ್ತಂತ. ಅಂದ್ರ ಪ್ರಸಾದ ಸಿಗ್ತೈತಿ, ಕಾಣಿಕೆ ಸಿಗ್ತೈತಿ ಅಂದ್ರಲ್ಲ. ಅಂದ್ರ ಮನುಷ್ಯನಿಗೆ ಆಸೆ ಅನ್ನೋದು ಇರ್ಬೇಕು, ಅತಿ ಆಸೆ ಆಗ್ಬಾರ್ದು, ಹೌದಲ್ಲ. ಇವತ್ತು ನಾಗರ ಪಂಚಮಿ ನಾವು ಉಂಡು ಬಂದೀವಿ, ಲಿಮಿಟ್ ಒಳಗಿದ್ವಿ, ಮೃಷ್ಟಾನ್ನ ಭೋಜನ ಮಾಡಿದ್ರು ಆ ಭಕ್ತರು. ಕೊನೆಗೆ ಅವ್ರದ್ದು ಹೇಳ್ತೀನಿ. ಈಗ ಒಬ್ಬೊಬ್ರು ಜಂಗಬ್ರು ಏನ್ ಮಾಡ್ತಿರ್ತಾನೆ, ಸಿಗತ್ತಂದ್ರೆ ಗೋಧಿ ಹುಗ್ಗಿ ಮೇಯ್ದು ಕೊನೆಗೆ 1 ದಿವಸ ಹೋಗಿ ಹಿಂಗ್ ಇಟ್ಟು ಬರೋದಿರ್ತೈತೆ. ಆಸ್ಪತ್ರೆ ರೊಕ್ಕನು ಹೋತು, ಗೋಧಿ ಹುಗ್ಗಿ ಕಡುಬು ಎಲ್ಲ ಹೋದವು. ಕರಿಯಲ್ಲ ಹೆಂಗ್ ಕರಬೇಕು? ಹಂಗ ಮ್ಯಾಗಿನ ಮ್ಯಾಗಿನ ಹಾಕಿದ್ರೆ ಹೆಂಗ್ ಕರಬೇಕು?
ಅದಕ್ಕೆ ಭಗವಂತ ಹೇಳ್ತಾರ, ಆ ಕೈಲಾಸದಲ್ಲಿಂತ ಶಿವನು ಹೇಳ್ತಾನ, ಆಯ್ತು ನಂದೀಶ ಅರಳುಗುಂಡೆ ಗ್ರಾಮದೊಳಗ ನೀ ಹೋಗು, ಅಲ್ಲಿ ನಡಿ ಪವಾಡ ಲೀಲೆಗಳನ್ನ ಮಾಡು ಅಂತ ಹೇಳ್ತಾನ. ಆ ಬಸವ ಕಲ್ಯಾಣ, ಬಸವಾದಿ ಪ್ರಮತರು ಜನ್ಮ ನೀಡಿ ಬಸವ ಕಟ್ಟಿದ ಅನುಭವ ಉಂಟಪ್ಪ. ಮಹಾಮನೆಯಲ್ಲಿ ಅನೇಕ ಶಿವಶರಣರು, 770 ಅಮರಗಣಗಳು, 63 ಪುರಾತನ ಶರಣರು, ವಚನಗಳ ಏನ ಬಕ್ಕ ಕಾಯಕ ಅನುಭವ ದಾಸೋಹ ಮಾಡುವಂತ ದ್ವಿತೀಯ ಶಂಭುವಾಗಿ ನೀನು ಅರಳುಗುಂಡಿ ಗ್ರಾಮದೊಳಗ ಜನಸು. ಭಕ್ತಿಗೆ ಒಲಿದು ಕಲಬುರಗಿಯಲ್ಲಿ ಬಂದು ವಾಸನಾಗಿ ಕಲಬುರಗಿಯ ಶಾಣ ಬಸಪ್ಪನಾಗು. ಬೇಡಿದವರಿಗೆ ಬೇಡಿದ್ದನ್ನ ನೀಡು. ದಾಸೋಹದ ನಿಧಿ. ದಾಸೋಹ ನೀವು 24 ತಾಸು ಹೋದ್ರು ಕಲಬುರಗಿ ಒಳಗೆ ಈಗಾದ್ರೂ ದಾಸೋಹ ನಡೀತೈತಿ. ಅಪ್ಪ ಶರಣ ಬಸಪ್ಪ ಹಚ್ಚಿ ಹೋಗಿರುವಂತ ಅರಳಗುಂಡಿಗೆ ಒಳಗ ನಂದದ ದೀಪ ಅಂತ, ನಂದಾದೀಪ ಅಂತ ಅವ ಹಚ್ಚಿ ಹೋಗಿರೋ ಜ್ಯೋತಿ 16ನೇ ಶತಮಾನದೊಳಗೆ ಹಚ್ಚಿ ಜ್ಯೋತಿ ಇನ್ನೂ ಐತೆ ಅಂತ. ಅದನ್ನ ಗುರುಗಳು ಸುಂದರವಾಗಿ ಈ ಭಾರತ ದೇಶದೊಳಗ ಪುಣ್ಯ ಭೂಮಿಯೊಳಗ ಅನೇಕ ಜನ ನಾವೆಲ್ಲರಾಗಿ ಹೋಗ್ತೀವಿ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ ಒಂದು ಕಡೆ ಕವಿ, ಹಾಲಿಗೆ ಉಕ್ಕು ಬಾಳ ಬೆನ್ನಿಗೆ ಬೆಕ್ಕ ಬಾಳ, ಹಾಲಿಗೆ ಉಕ್ಕು ಬಾಳ ಬೆನ್ನಿಗೆ ಬೆಕ್ಕ ಬಾಳ, ಕೆಲವೊಬ್ಬರಿಗೆ ರೊಕ್ಕ ಬಾಳ ಕೆಲವೊಬ್ಬರಿಗೆ ಸೊಕ್ಕ ಬಾಳ. ಆದ್ರೆ ನಮ್ಮ ಆಶ್ರಮದ ಭಕ್ತರಿಗೆ ಹಾಗೂ ಆಶ್ರಮದ ವಿದ್ಯಾರ್ಥಿಗಳಿಗೆ ಭಕ್ತಿ ಬಾಳ ಐತೆ ಅಂತೇಳಿ ಈ ಪುರಾಣ ಪ್ರವಚನ ನಾವೆಲ್ಲರ ಅಲ್ಸಾಕ ಕುಂತೀವಿ. ರೊಕ್ಕ ಇರುತ್ತ, ಲೆಕ್ಕ ಇರುತ್ತ, ಉಕ್ಕಿರುತ್ತ, ಬೆಕ್ಕಿರ್ತಾವ, ಕೆಲವು ಬೆನ್ ಹತ್ತಿರ್ತಾರ. ಆದ್ರ ಭಕ್ತಿ ಅನ್ನೋದು ಬಂತಂದ್ರೆ ಸಾಕು, ನಾವು ಪರಮಾತ್ಮನ ಒಂದು ಸಾನ್ನಿಧ್ಯದೊಳಗಿರ್ತೀವಿ ಅಂತ ಹೇಳ್ತಾರ. ಬಾಡದ ಹೂವಿಲ್ಲ ಬಾಡದ ಮುನ್ನವೇ ಮುಡಿಯಬೇಕು, ಬಾಡದ ಹೂವಿಲ್ಲ ಬಾಡದ ಮುನ್ನವೇ ಮುಡಿಬೇಕು, ಹಳಸದ ಹಣ್ಣವಿಲ್ಲ ಹಳಸದ ಮುನ್ನವೇ ಉಣ್ಣಬೇಕು, ಕೊಳೆಯುವ ಹಣ್ಣಿಲ್ಲ ಕೊಳೆಯದ ಮುನ್ನವೇ ತಿನ್ನಬೇಕು. ಎಲ್ಲ ಹಣ್ಣುಗಳು ಕೊಳೆಯುವ, ಎಲ್ಲ ಹೂಗಳು ಬಾಡದ, ಮಾಡಿಟ್ಟ ಅಡಿಗೆ 12 ತಾಸ ಅಂತಂದ್ರೆ ಅದು ಹಳಸುತ್ತ, ಅದು ಎಲ್ಲವೂ ಕೆಡದಕ್ಕಿಂಚ ಮುಂಚೆ ಕೊಡಬೇಕಂತ. ಅದಕ್ಕ ವೃಕ್ಷದ ಫಲ ವೃಕ್ಷಕ್ಕಲ್ಲ, ಸಮುದ್ರದ ನೀರು ಸಮುದ್ರಕ್ಕಲ್ಲ, ಮಹಾತ್ಮರ ಜೀವನ ಮಹಾತ್ಮರಿಗಲ್ಲ. ಒಂದು ವೃಕ್ಷ, ಒಂದು ಮಾವಿನ ಮರ, ಒಂದು ಹಣ್ಣು ಬಿಟ್ಟೈತೆ ಅಂದ್ರ ಅದರ ಹಣ್ಣು ಅದು ತಿನ್ನಕ್ ಬರಂಗಿಲ್ಲ. ಸಾಕಷ್ಟು ಸಿಹಿ ನೀರನ್ನ ತುಂಬಿರಂತ ಒಂದು ಸಾಗರ ಸಮುದ್ರ, ಅದರ ನೀರನ್ನ ಅದು ಕುಡಿಯಾಕ ಬರಂಗಿಲ್ಲ. ಹೌದಾ? ಎಲ್ರಿ ಸಮುದ್ರವಾಗಿ ಉಪ್ಪು ನೀರಿತ್ತ ಕುಡಿಯಾಕ ಬರ್ತಂತ ಪ್ರಶ್ನೆ ಮಾಡೋರು ಇರ್ತೀರಿ. ಅದಕ್ಕೆ ಹೇಳಾಕತ್ತೀನಿ, ಕಾವೇರಿ, ಶರಾವತಿ, ತುಂಗಭದ್ರೆ ಎಲ್ಲರೂ ಹೆಣ್ಣು ಮಾತೆಯ ಸ್ತ್ರೀಯ ಕುಲದಿಂದ ಹರಿಯುವಂತ ನದಿಗಳು. ಭೂತಾಯಿ ಒಬ್ಬ ಹೆಣ್ಣು ಮಗಳು, ನಮ್ಮ ಹಡೆದ ತಾಯಿನೂ ಒಬ್ಬ ಹೆಣ್ಣು ಮಗಳು. ಜನ್ಮ ಭೂಮಿ ಜನನಿ ಜನ್ಮಭೂಮಿ ಜನ್ಮಭೂಮಿಸಿ ಸ್ವರ್ಗಾದಪಿ ಗರಿಯಿಸಿ ಅಂತ ಹೇಳ್ತಾರೆ ಒಬ್ಬ ಕವಿ. ಈ ನಮಗೆ ಜನ್ಮ ನೀಡಿದಂತ ಭೂಮಿ, ಜನ್ಮ ನೀಡಿದಂತ ತಾಯಿ ಸ್ವರ್ಗಕ್ಕಿಂತ ಮಿಗಿಲುವಂತ. ಹಾಗಿರುವಂತ ಸಮಯದೊಳಗ ಅಜ್ಜವರು ಬರ್ಕೊಂಡು ಬರ್ತಾರ, ಒಂದು ಬಾಡದ ಹೂವಿಲ್ಲ ಬಾಡದ ಮುನ್ನ ದೇವರಿಗೆ ಏರಿಸ್ಬೇಕು, ನಮ್ ತಲೆಗಾರ ಮಾಡಿಸ್ಬೇಕು. ಹೆಣ್ಮಕ್ಳಿಗೆ ಗೊತ್ತಲ್ಲ, ಈಗೆಲ್ಲ ಪ್ಲಾಸ್ಟಿಕ್ ಹೂವು ಎಲ್ಲ ಬಂದ್ಬಿಟ್ಟ, ಮುಗಿದು ಹೋತು, ಹೂವಿನ ಕತ್ತಿನ ಮುಗಿದು. ಮುಂದೊಂದ್ ದಿವ್ಸ ಹೂವಿನ ಗಿಡನ ಕಾಣ್ತಿದಿಲ್ಲ, ಎಲ್ಲ ಮ್ಯೂಸಿಯಂನ್ಯಾಗ. ಒಂದ್ ಊರೊಳಗೆ ಹಿಂಗ ಪುರಾಣ ಹಚ್ಚಿದ್ರು. ಬೆಳಗ್ಗೆ ಎದ್ದು ರುದ್ರಾಭಿಷೇಕ ನಡೀತಾವ್ ಶ್ರಾವಣದೊಳಗ. ಯಾಕಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಅದು ಏನ್ ಬೇಡ್ಕೊಂತೇವು ಎಲ್ಲ ಹಾಕೋರಿ ಶ್ರಾವಣ ಮಾಸದೊಳಗ. ಮತ್ತ ನಾಳೆಯಿಂದ ಹೋಗಿ ಹೆಣ್ಮಗಳಿದ್ದಂತ ಹಿಂಗ ಐತೆ ಅಂತ ಹೇಳಿದಾಗ ಹೋಗಿದ್ಲಂತ. 4 ಗಂಟೆ 5 ಗಂಟೆ ಸುಮಾರಕ್ಕೆ ಎಳಾಕಿ ಸಿಟಿ ಒಳಗೆ ಗೊತ್ತಲ್ಲ, ಕಂಪೌಂಡ್ದೊಳಗೆ ಹೂವ ಬೆಳೆದಿರ್ತಾರ. ಆ ಕಂಪೌಂಡ್ ಹೂವ ನಾವ್ ಒಂದ್ ಚೀಲ ಹೋಗಿ ಒಂದು ಕೆಬ್ಬನ ತಂತಿ ಹಾಕಿ ಹರ್ಕೊಂಡು ಹೂವ ಇಟ್ಕೊಂಡ್ ಬಂದು ದೇವರಿಗೆ ನಾವು ಹೂವ ಏರಿಸ್ತೀವಿ. ಎದ್ ಮ್ಯಾಗ ಅವ್ರು ನಮಗ್ ಹೂವ ಏರಿಸ್ತಾರ. ಯಾವ ಹರ್ಕೊಂಡು ಹೋದವೋ ಏನ ಅವಕ್ಕ ಮಾರಿಗೆ ಮಣ್ಣು ಹಾಕಿ ನೋಡ್ರಿ ಅಲ್ಲ, ನಾವ್ ತಮ್ಮಂದ್ ದೇವ್ರಿಗೆ ಏರಿಸ್ತೀವಿ, ಅವ್ ನಮಗ್ ಹೂವ ಏರಿಸ್ತಾರ. ಇಂತಿಂತ ಘಟನೆಗಳು ಇರ್ತಾವ ಕೇಳ್ಬೇಕಂತಂದ್ರ. ಹೀಗಿರುವಂತ ಸಮಯದೊಳಗ ಪುಟ್ಟರಾಜ ಅವರು ಸುಂದರವಾಗಿ ಬರ್ಕೊಂಡು ಬರ್ತಾರ. ಈ ಭಾರತ ದೇಶ ಅಂತಂದ್ರ, ಇವತ್ತ ಭಾರತ ದೇಶ ಅನ್ನೋದು ಕರ್ನಾಟಕ ರಾಜ್ಯದೊಳಗ ಅರಳಗುಂಡಗಿ ಗ್ರಾಮದೊಳಗ ಒಬ್ಬ ಶಿವಯೋಗಿ, ಒಬ್ಬ ಮಹಾನ್ ಸಾಕ್ಷಾತ್ ದ್ವಿತೀಯ ಶಂಭುವಿನ ಜನನ ಆಗ್ತೈತಿ. ಅವನು ಏನ್ ಮಾಡ್ತಾನ? ಭಾರತ ದೇಶ ಒಂದು ಆಧ್ಯಾತ್ಮಿಕ ತವರೂರು, ಕವಿ ಕಲಾವಿದರ ನೆಲೆಬೀಡು, ಸ್ವತಂತ್ರ ಹೋರಾಟಗಾರ, ಸಂತ ಮಹಾತ್ಮ ದಾರ್ಶನಿಕರು ಜನಿಸಿದಂತ ಪುಣ್ಯ ಭೂಮಿ. ಮಹಾತ್ಮರು ಈ ಭೂಮಿಗೆ ಕೊಟ್ಟು ಬಿಟ್ಟು ಹೋಗಕ್ ಬರ್ತಾರ. ಅವ್ರು ಏನು ಒಯ್ಯಂಗಿಲ್ಲ, ನಾವು ಏನು ಒಯ್ಯಂಗಿಲ್ಲ, ಆದ್ರೆ ಗಳಿಸಿಡ್ತೀವಿ ನಾವೆಲ್ಲ. ನಮಗ್ ಬೇಕು, ನಮ್ಮ ಮಕ್ಳಿಗೆ ಬೇಕಂತ ಗಳಿಸಿಡೋರ ಅದು. ಹೀಗಿರುವಂತ ಸಂದರ್ಭದೊಳಗ 200ಕ್ಕೂ ಅಧಿಕ ಭಾಷೆ ಹೊಂದಿರುವ ಭಾರತ ದೇಶ, 600ಕ್ಕೂ ಜಾತಿ ಹೊಂದಿರುವ ಭಾರತ ದೇಶ, 127 ವಾತಾವರಣಗಳು ಹೊಂದಿರುವ ಪ್ರದೇಶ, ಆಧ್ಯಾತ್ಮಿಕದ ಒಂದು ಸಾಂಸ್ಕೃತಿಕ ಕೊಡುಗೆ ಈ ಪ್ರಪಂಚಕ್ಕೆ ಕೊಟ್ಟ ದೇಶ ಅದು ಭಾರತ ದೇಶ. ಅದು ಭಾರತ ದೇಶ, ಆಧ್ಯಾತ್ಮಿಕ ಗ್ರಂಥಗಳು ತುಂಬಿರುವಂತ ಭಾರತ ದೇಶ. ಅದಕ್ಕೆ ಹೇಳ್ತಾರ, 100 ದೇವರ ನೂಕಾಚೆ ದೇವ ದೂರ, ಭಾರತಾಂಬೆಯ ಪೂಜಿಸೋಣ ಬಾರ ಅಂತ ಕುವೆಂಪು ಅವರು ಬರ್ಕೊಂಡು ಬರ್ತಾರೆ ಜ್ಞಾನಪೀಠ ಪ್ರಶಸ್ತಿಗಳು. 100 ದೇವರ ನೂಕಾಚೆ ದೂರ, ಭಾರತಾಂಬೆಯ ಪೂಜಿಸೋಣ ಬಾರ ಅಂತ, ಭಾರತಾಂಬೆಯನ್ನು ಪೂಜಿಸೋಣ ಬಾರ ಅಂತ ಹೇಳ್ತಾರೆ. ಹೌದಲ್ಲ? ಅದಕ್ಕ ಭಾರತ ದೇಶ ಅನ್ನೋದು ಇದು ಒಂದು ಪುಣ್ಯ ಭೂಮಿ ಅಂತ ಅನ್ನೋದ್ರೊಂದಿಗೆ ನಮ್ಮ ಗವಾಯಿಗಳು ಈಗ ಒಂದು ಹಾಡನ್ನು ಹಾಡಿದ ಮೇಲೆ ನಾವು ನೀವೆಲ್ಲರೂ ಪುರಾಣ ವಿಷಯ
ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಗುರುಕುಮಾರ ಪಂಚಾಕ್ಷರೇಶ್ವರ ಪೂಜೆಗೆ ಸಲ್ಲಬಾರದೆ. ಹೀನ ಮಾನವ ಹೀನ ಮಾನವ ಹೀನ ಮಾನವ ಹೀನ ಮಾನವ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ಪಾಪವ ಮಾಡಿ ಹುಳವಾಗಿ ಹುಟ್ಟಿ, ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಪುಣ್ಯವ ಮಾಡುವುದಕ್ಕಾಗಿ ಆ ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ. ಹೀನ ಮಾನವ ಹೀನ ಮಾನವ ಹೀನ ಮಾನವ ಹೀನ ಮಾನವ, ಪಾಪದ ಫಲವೇ ದುಃಖ, ಫಲವೇ ದುಃಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ. ಶಿವ ಸಾಂಬ ಜೈ ನಮಃ. ಪಾರ್ವತೇಶ್ವರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಈ ಭಾರತ ದೇಶದೊಳಗ ನಾವು ಪಾಪ ಮಾಡಿ ಹುಳವಾಗಿ ಹುಟ್ಟೋ ಬದ್ಲಿ ಪುಣ್ಯವ ಮಾಡಿ ಈ ಭೂಮಿಯೊಳಗ ನಾವು ಹುಟ್ಟಿದ್ವಿ ಅಂದ್ರ, ಭಾರತ ದೇಶದ ಭರತ ಖಂಡದ ಒಂದು ಪುಣ್ಯ ಭೂಮಿಯೊಳಗೆ ಹುಟ್ಟಿದ್ವಿ ಅಂದ್ರ ಒಂದು ಗುರುಕುಮಾರೇಶ್ವರ ಪಂಚಾಕ್ಷರ ಪೂಜೆಗೆ ಸಲ್ಲಬಾರದೆ. ಹೀನ ಮಾನ ಸತ್ತು ಹೋಗ್ಬಿಡ್ತೈತಿ. ಒಂದು ಅಕ್ಕಿ ಸತ್ತದಂದ್ರ ಮನಕುಲಕ್ಕ ಅಣ್ಣ ಆಗ್ತೈತ್ರಿ. ಒಂದು ಹೊಲದೊಳಗ ಭತ್ತ ಸತ್ತು ನೀರೊಳಗ ಕುದಿತಂದ್ರ ಅಣ್ಣ ಆಗ್ತೈತಿ. ಒಂದು ಕುಂಬಳಕಾಯಿ ಸತ್ತು ಏನಾತಂದ್ರ
ವಾದ್ಯಗಾರಿಗೆ ತಂಬೂರಿ ಆಗ್ತೈತಿ, ಒಂದು ಮರ ಸತ್ತಂದ್ರ ಹಾರ್ಮೋನಿಯಂ ಆಗ್ತೈತಿ, ಒಂದು ಪ್ರಾಣಿ ಸತ್ತಂದ್ರ ತಬಲಾಕ ಚರ್ಮ ಆಗ್ತೈತಿ, ಒಂದು ಕಟ್ಟಿಗೆಯಿಂದ ಸಾವು ಆತಂದ್ರ ಅಲ್ಲಿ ನುಡಿಸುವಂತ ವಾದ್ಯಗಳಿಗೆ 4 ತಂತ್ರ ವಾದ್ಯಗಳಿಗೆ ವೈಲಿನ್ ಆಗ್ತೈತಿ. ನಾವು ಸತ್ತೇನಾಗ್ತೀವಿ? ಹೀನಮಾನವೇ ಸತ್ತು ಮಣ್ಣೊಳಗೆ ಮಣ್ಣಾಗಿ ಹೋಗ್ಬಿಡ್ತೈತಿ ದೇಹ. ಒಂದು ಹತ್ತಿಯ ಸಾವು ಮಣಕುಲಕ್ಕೆ ಬಟ್ಟೆ ಆಯಿತು, ಒಂದು ಅಕ್ಕಿಯ ಸಾವು ಮಣಕುಲಕ್ಕೆ ಅನ್ನವಾಯಿತು, ಒಂದು ಕುಂಬಳದ ಸಾವು ಮಣಕುಲಕ್ಕೆ ತಂಬೂರಿ ಆಯಿತು. ನೀನಾರಿಗಾದು ಎಲೋಮನವ ಬಸವಕಂದ ಪ್ರಿಯ ಪುಟ್ಟರಾಜ ಅನ್ನೋ ಒಬ್ಬ ಕವಿ ಆಧುನಿಕ ನಮ್ಮ ಆಶ್ರಮದೊಳಗೆ ಬರುವಂತ ವಿದ್ಯಾರ್ಥಿ ಗದಿಗೆಮಠ ಬಸಯ್ಯ ಅನ್ನೋರು ಬರ್ದಿರುವಂತಹ ಅವರ ಒಂದೊಂದು ಸಾಹಿತ್ಯವನ್ನ ಕೇಳಿದಾಗ ನಮ್ಮ ಕಣ್ಣಂಚಲ್ಲಿ ನೀರು ಬರ್ತಾವ. ಅವ್ರು ಹೇಳ್ತಾರ, ಹೋಳಿಗೆಗಾಗಿ ಜೋಳಿಗೆ ಹಿಡಿದವ್ರು ನೋಡಿದ್ದೇನೆ, ಅಂದ ಅನಾಥರಿಗಾಗಿ ಜೋಳಿಗೆ ಹಿಡಿದವ್ರು ನಾನು ನೋಡಲೇ ಇಲ್ಲ ಬಸವಕುಂದ ಪ್ರಿಯ ಪುಟ್ಟರಾಜ. ಹೋಳಿಗೆಗಾಗಿ ಜೋಳಿಗೆ ಹಿಡಿದವ್ರು ಸಾಕಷ್ಟು ಮಂದಿ ನೋಡಿನಿ, ಅಂದ ಅನಾಥರು ನನ್ನಂತೇಳಿ ನೀ ಜೋಳಿಗೆ ಹಿಡಿದಿಲ್ಲಪ್ಪ ಅಂತ. ಒಬ್ಬ ಮಮ್ಮದ್ ಆಗೋದು ಸುಲಭ, ಮಮ್ಮದ್ ಪೈಗಂಬರ್ ಆಗುವುದು ಕಷ್ಟ. ಒಬ್ಬ ಗಾಂಧಿ ಆಗೋದು ಸುಲಭ, ಮಹಾತ್ಮ ಗಾಂಧಿ ಆಗೋದು ಕಷ್ಟ. ಒಬ್ಬ ಬಸವಣ್ಣ ಆಗೋದು ಸುಲಭ, ವಿಶ್ವಗುರು ಬಸವಣ್ಣ ಆಗುವುದು ಕಷ್ಟ. ಒಬ್ಬ ಪಟ್ಟದ ರಾಜ ಆರಾಮಾಗಿ ರಾಜರು ಪಟ್ಟದ ರಾಜ ಮಾಡ್ಬೋದು, ಪಟ್ಟದ ರಾಜ ಆಗುವುದು ಸುಲಭ, ಪುಟ್ಟ ರಾಜ ಆಗುವುದು ಬಲು ಕಷ್ಟ ನೋಡಯ್ಯ ಬಸವಕಂದ ಪ್ರಿಯ ಪುಟ್ಟರಾಜ, ಬಸವಕಂದ ಪ್ರಿಯ ಪುಟ್ಟರಾಜ. ಒಂದೊಂದು ಕೇಳಿದಾಗ ನಮ್ಮ ಕಣ್ಣೊಳಗೆ ನೀರು ಬರ್ತಾವ. ನಾವೆಲ್ಲರೂ ಸಾಧಕರು ಆದಷ್ಟು ಹಿಂದ ಗುರುಗಳು ಏನ್ ಮಾಡಿ ಹೋಗ್ಯಾರ ಆ ಪರಂಪರೆಯನ್ನು ಉಳಿಸುವಂತ ಕಾರ್ಯಕ್ಕೆ ಭದ್ರಾಗಿ ನಿಲ್ಕೊಂಡು ಅವರು ಬರೆಯುವಂತ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕು. ಈ ಭಾರತದ ಪವಿತ್ರ ಭಾರತದಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರೈಸ್ತರಿದ್ದಾರೆ, ಸಿಖ್ಖರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಒಕ್ಕಲಿಗರಿದ್ದಾರೆ, ಅಸ್ಪೃಶ್ಯರು ಇದ್ದಾರೆ. ಆದರೆ ನಾನು ಹುಡುಕ್ತಿರುವ ಮನುಷ್ಯರು ದಯಮಾಡಿ ಹೇಳಿ ಅವ್ರು ಎಲ್ಲಿದ್ದಾರೆ? ಮನುಷ್ಯ ಅನ್ನೋದೇ ಇಲ್ಲ, ಎಲ್ಲಾ ಧರ್ಮದವರದೇವು, ಮತ್ತೆ ಮನುಷ್ಯತ್ವ ಇಲ್ವಂದ್ರೆ ಮನುಷ್ಯರನ್ನ ಹುಡುಕುತ್ತಿದ್ದೇನೆ ಅಂತೇಳಿ GS ಶಿವರುದ್ರಪ್ಪ ಅವರು ತಮ್ಮ ಮಾತೊಳಗೆ ಬರ್ಕೊಂಡು ಬರ್ತಾರೆ. ಬದುಕು ಜಟಗಾ ಬಂಡಿ, ವಿಧಿಯಾದರ ಸಾಹೇಬ, ಮದುವೆಗೋ ಮಸನಕ್ಕೋ, ನೆಲಕುಸಿಯ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಸಾವು ಅನ್ನೋದು ಯಾವಾಗ ಬರ್ತಿಲ್ಲ, ನೀರಿನ ಮೇಲೆ ಗುಳ್ಳಿದ್ದಂಗ. ನಾವು ಎಲ್ಲ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಇವತ್ತ ಹೇಳ್ಬಿಡ್ತೀವಿ, ಒಬ್ಬ ಪೇಪರ್ ಓದಾಕತ್ತಿದ್ನಂತ. ಇಲ್ರಿ, ಈಗ 5 ನಿಮಿಷ ವಾಕಿಂಗ್ ಹೋಗಿ ಬಂದು ಪೇಪರ್ ಓದಾಕತ್ತಾನ, ಕುಂತಲ್ಲೇ ಸತ್ತ. ಅನನ್ಯ ಅನ್ನೋ ಒಬ್ಬ ನಟಿ ಇವತ್ತ ತೀರ್ಕೊಂಡಿದ್ದನ್ನ ನಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ವಿ, ಹೌದಲ್ಲ? ಅಂತ ಸಮಯದೊಳಗ ಭಾರತ ದೇಶದೊಳಗ 16ನೇ ಶತಮಾನದೊಳಗ ಅಧರ್ಮ ತಾಂಡವಾಡಬೇಕಾದ್ರ ಆ ಕಲಬುರಗಿಯ ನಾಡಿನ ಒಂದು ಪುಣ್ಯದ ಪುತ್ಥಳಿ ಆಗಿರುವಂತ ಆದಯ್ಯ, ಮಡಿಯಮ್ಮ, ಸಂಗಮಾಂಬೆ, ಮಲಕಪ್ಪ, ಆ ಸಾಲುಕ್ಯ ಮನೆತನದೊಳಗ ಒಬ್ಬ ಪುಣ್ಯ ಪುರುಷ ಶಿವಯೋಗಿ ಶರಣ ಜನನ ಆಗುವಂತ ಒಂದು ಸೂಚನೆಯನ್ನ ಸಾಕ್ಷಾತ್ ನಂದೀಶನೇ ಸಂಗಮಾಂಬೆಯ ಗರ್ಭಕ್ಕೆ ಬಂದು ಆಶೀರ್ವಾದ ಮಾಡಿ ಆ ಗರ್ಭದಲ್ಲಿ ಇದ್ದುಕೊಂಡು ಮುಂದೆ ಹೇಗ ಆಗ್ತೈತಿ ಅಂತ ಈ ಕರ್ನಾಟಕ ಭೂಮಿಯೊಳಗ ತಿಳಿಸ್ಕೊಂಡು ಬರ್ತಾರ. ನಾವೆಲ್ಲ ಹೇಳ್ತೀವಿ. ಮೊನ್ನೆ ಪುರಾಣಕ್ಕೆ ಹೋಗಿದ್ವಿ ಒಂದು ಊರಿಗೆ, ನಾವು ಆ ಊರ ಹೆಸರು ಹೇಳಂಗಿಲ್ಲ, ಮತ್ತೆ ಆ ಊರಣ್ಣರು ಬಂದ್ಗಿಂದಾರು. ಆ ಊರಿಗೆ ಪುರಾಣಕ್ಕೆ ಹೋದಂತ ಸಮಯದೊಳಗ ಒಬ್ಬರು ಭಕ್ತರು ಭಿನ್ನೈಕ ಕರೆದಿದ್ರು. ಮಕ್ಕಳಿಗೆ ಸಂಸ್ಕಾರ ಕೊಳ್ಳಿಲ್ಲ ಅಂದ್ರೆ ಹೆಂಗಿರ್ತೈತಿ, ಅವ್ರು ಭಿನ್ನೈಕ್ ಕರೆದಾರ. ಮತ್ ನಾವು ಸಹಜವಾಗಿ ಬಟ್ಟಿ ಗಿಟ್ಟಿ ಹಾಕೊಂಡು ಹೆಗಲ ಮೇಲೆ ಶಾಲ್ ಹಾಕೊಂಡು ಕೈಯಾಗ ನಮಗ್ ದೊಡ್ಡ ಬಂದವಲ್ರಿ ಜಂಗಮೋಹನ್ ಹಿಡ್ಕೊಂಡು ಹೊಂಟಿವಿ. ಕಟ್ಟಿ ಮೇಲೆ ಒಂದು ಹುಡುಗನ ಕುಂದರ್ಸ್ಯಾರ. ಹುಡುಗೈತೆ ಹುಡುಗೈತೆ, ನಾನು ಕರ್ ನೋಡಿಲ್ಲ, ಅದಕ್ಕೆ ಹಂಗಿಲ್ಲ, ಚೊನ್ನಿಲ್ಲ. ಕೈಯಾಗ ಒಂದು ಬಟ್ಟಲಾಗ ದಾನಿ ಹಾಕಿ ಕೊಟ್ರ, ಹನಿ ಮಕ ತೊಳೆದಿಲ್ಲ, ಏನಿಲ್ಲ. ಬೆಳಿಗ್ಗೆ ಎಬ್ಸಿ ಕುಂದರ್ಸ್ಯಾರ. ನಾಷ್ಟಕ್ಕೆ ಭಿನ್ನೈಕ್ ಕರೆದಾರ. ಹೋಗಿವಿ. ಒಂದ್ ಕಡೆ ಗಂಗಾಜಲ, ಒಂದ್ ಕಡೆ ಯಮುನಾ ಸೋರಾಕತ್ತ, ಇನ್ನೊಂದ್ ಕಡೆ ಶರಾವತಿಯನ್ನು ಕಾಲಿಸ್ಕೊಂಡು ಆ ಹುಡುಗಿ ದಾನಿ ತಿನ್ನಾಕತ್ತೈತಿ. ಅವ್ರ ಮನೆಗೆ ಭಿನ್ನಾಯಕ್ ಹೋಗಿ ನಾವು. ಆ ತಾಯಿ ಬಂದಕ್ಕೆ ಆ ಕೂಸ್ ಎತ್ಕೊಂಡಕ್ಕೆ ಆ ಕೈಲೆ 3 ವರ್ಷ ಬಿಟ್ಲು. ನನಗ್ ಪ್ರಸಾದ ನೀಡಾಕ್ ಬಿಟ್ಲು. ನನಗ್ ಚಲವಾತ, ಉಣ್ಲೇ ಬ್ಯಾಡೋ ಅಂತ. ಒಂದ್ ಮೂಗ್ನ್ಯಾಗ ಗಂಗಾ, ಒಂದ್ ಮೂಗ್ನ್ಯಾಗ ಯಮುನಾ, ಅದ್ರಾಗ ಸರಸ್ವತಿ ಶರಾವತಿ ಅಂತಂದ್ರ ದಾನಿ. 3 ಸೇರಿಸಿ ಕಾಲಿ ಶದ ತಿನ್ನಾಕತ್ತೈತಿ. ಅವರು 3 ವರ್ಷಕೊಂಡಕ್ಕೆ ಬಗಲಾಗಿದ್ದ ಒಳಗೆ ಎತ್ಕೊಂಡ ಬಂದು, ಅಜ್ಜಾರ ಕುಂದ್ರಲಿ ಅಂದ್ರೆ ನಾ ಜಗಲಿ ಮುಂದೆ ಹೋಗಿ ಕುಂತೆ ಪೂಜೆ ಮಾಡ್ಕೊಳಕ್ ಅಂತೇಳಿ ಮುಡ್ದ ಹೋತ. ನಂದು ಪ್ರಸಾದ 2 ಪಡ್ಡು ನೀಡಿಲ್ಲ. ಯವ್ವ ನಮಸ್ಕಾರ ಸಾಕ್ ತಾಯಿ ಅಂದೆ. ಅಂದ್ರ ನಾವು ಎಲ್ಲಾರು ಕರಿತೇವೆ ಪ್ರಸಾದಕ್ಕ. ಶುಚಿತ್ವವನ್ನು ಇಟ್ಕೊಳ್ಲಿಕ್ಕಂದ್ರೆ ಏನಾಯ್ತು? ಶಿಸ್ತು, ಸಂಸ್ಕಾರ, ಸಂಸ್ಕೃತಿ ನಮ್ಮ ಹತ್ರ ಬಂತಂದ್ರ ಮಕ್ಕಳ ಹತ್ರ ಬರ್ತೈತಿ. ನಾವು ಮೊಬೈಲ್ ಹಿಡ್ಕೊಂಡ್ರೆ ಮಕ್ಕಳು ಮೊಬೈಲ್ ಹಿಡ್ಕೊಂತಾವ. ನಾವು ಓದ್ರೆ ಮಕ್ಕಳು ಓದಿತಾವ, ನಾವು ಬೈದ್ರೆ ಮಕ್ಕಳು ಬೈತಾವ. ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಇಂದಿನ ದಿನಮಾನದೊಳಗೆ ಎಲ್ಲಿ ಹೋಗಿದೆ ಸಂಸ್ಕಾರ? 2019 ಹುಬ್ಬಳ್ಳಿಯ ಮಹಾನಗರದೊಳಗ ಚೋಟಾ ಬಾಂಬೆ ಅಂತ ಕರೀತಾರ, ನಡೆದಂತ ಘಟನೆ. ಒಬ್ಬ ಬಾಗಲಕೋಟೆಯ ಮೂಲದ ತಾಯಿ ಒಬ್ಬ ದುಡಿಲಿಕ್ಕೆ ಅಂತ ಹುಬ್ಬಳ್ಳಿಗೆ ಹೋಗ್ಯಾಳ. ಅಲ್ಲಿ 4 ಮನೆಯ ಕೆಲಸವನ್ನ ಮಾಡಿ ಪಾತ್ರೆಯನ್ನು ತಿಕ್ಕಿ ಬದುಕು ನಡ್ಸಾಕತ್ತಾಳ. ಕೊರೋನಾದ ಸಮಯ, ಕೆಲಸ ಸಿಗ್ಲೇ ಇಲ್ಲ ಆಕಿಗೆ. ಕೆಲಸ ಎಲ್ಲ ಬಂದಾದ ನೋಡಿರಲ್ಲ. ಕೊರೋನಾ ಸಮಯದೊಳಗೆ ಎಲ್ಲರ ಬಾಯಿಗೆ ಚಿಕ್ಕ ಹಾಕೊಂಡು ಅಡ್ಡಾಕತ್ತಿದ್ರು. ಹಿಂದಿನ ಕಾಲದೊಳಗೆ ಹಳ್ಳಿಯೊಳಗ ರೈತರು ದನಕ್ ಚಿಕ್ಕ ಹಾಕ್ತಿದ್ರು. ಇವ್ 2 ಮಳಿ ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹಾಕ್ತಿದ್ವಿ ಚಿಕ್ಕ? ಇವ್ 2 ಮಳಿ ಚಲೋ ಬಡದಾನ ಭಗವಂತ, ಎತ್ತಾಳ್ಕಿವಿ ಅಂತ. ಈ ಮಳಿ ಇರ್ಲಿಕ್ಕಂದ್ರೆ ಎಲ್ಲಿ ಹಾಕೊಂತಿದ್ವಿ ನಾವೆಲ್ಲ? ಹೀಗಿರ್ಬೇಕಾದ್ರೆ ದುಡ್ಕೊಂಡು ನಡೆಯಾಕತ್ತಾಳ. ಸಹಜವಾಗಿ ಕೆಲಸ ಕಟ್ ಆಗೈತಿ, ಕೆಲಸ ಸಿಕ್ಕಿಲ್ಲ. 2-3 ತಿಂಗಳು ಹೋಗೈತಿ. ಆಗೆಲ್ಲ ಆನ್ಲೈನ್ ಕ್ಲಾಸ್ ಅಂತ ಬಂದು ಮಕ್ಕಳ ಕೈಯ ಮೊಬೈಲ್ ಇದ್ವು ಅಂದ್ರೆ ಮುಗಿದು ಹೋಗ್ತಾವ್ರು. ಏನೇನ್ ಮಾಡ್ತಾರೋ ಏನೇನ್ ಹಾಕ್ತಾರೋ ಗೊತ್ತಿಲ್ಲ. ಮೊಬೈಲ್ ತಾಯಿ ಕೊಡ್ಸಾಳ. 1 ತಿಂಗಳು ಕರೆನ್ಸಿ ರಿಚಾರ್ಜ್ ಮಾಡ್ಸಾಳ, ಅದಕ್ಕೆ ಹಣ ಹಾಕ್ಸಾಳ ಫೋನಿಗೆ, ಜಂಗಮೋಹನಿಗೆ. ಹಾಸಿನ ಸಮಯದೊಳಗ
ಒಂದ್ ತಿಂಗಳು ಹತ್ತೈತಿ, ಕೆಲಸ ಬಂದಾಗೈತಿ, 1 ತಿಂಗಳು 2 ತಿಂಗಳು 3 ತಿಂಗಳು ಹೋಗೈತಿ. ಯವ್ವಾ ನನ್ನ ಫೋನಿಗೆ ಕರೆನ್ಸಿ ಹಾಕ್ಸುವಂತ ಮಗ ಅಂದಾನ. ಯಪ್ಪ ಹೊರಗೆ ಹೋಗಿ ದುಡಿಬೇಕಂದ್ರೆ ಕೆಲಸ ಇಲ್ಲ, ಯಾರು ರೊಕ್ಕನು ಕೊಟ್ಟಿಲ್ಲ, ಯಾರೋ ಪುಣ್ಯಾತ್ಮರ ಬಂದು ಕೊಟ್ಟಿರುವಂತ ರೇಷನ್ ಒಳಗ ಅವ್ರು ಕೊಟ್ಟಿರುವಂತ ದವಸದೊಳಗ ಊಟ ಮಾಡಾಕತ್ತೀವಿ, ಈ ಫೋನಿಗೆ ಕರೆನ್ಸಿ ಹಾಕ್ಸಕ್ ನನ್ನ ಕಡೆ ಹಣ ಇಲ್ಲ ಅಂದಾಗ ಯವ್ವಾ ನನಗ್ ಬೇಕಂದ್ರೆ ಬೇಕಂತ ಮಗ ಹಿಟ್ಟಿತಾನ. ತಾಯಿ ಅಂತಾಳ, ಯಪ್ಪ ನನ್ನ ಕಡೆ ಇಲ್ಲೋ, ಇನ್ನೊಂದ ತಿಂಗಳ ತಡಿ, ಯಾರ ಕರೆ ಇಸ್ಕೊಂಬಂದ್ ಹಾಕಸ್ತೀನಿ ಅಂತ. ಯವ್ವಾ ನನಗ್ ಬೇಕಂದ್ರೆ ಬೇಕಂತ ಮಗ ಹಠ ಹಿಡ್ದ. ತಾಯಿ ಹಾಕ್ಸಂಗಿಲ್ಲ ಅಂದಾಳ. ಅಮ್ಮ ಹೇಳ್ರಿ, ಹೀಗಿರುವಂತ ಸಮಯದೊಳಗ ಅಂದಂತ ಸಮಯದೊಳಗ ಮಾತಾಡಿಬಿಟ್ರ ಎಲ್ಲ ಹೋಗ್ತೈತಿ, ಹೌದಲ್ಲ, ಅಂತರ ಆಗ್ತೈತಿ. ಹಾಗಿರುವಂತ ಸಮಯದೊಳಗ ತಾಯಿ ಅಂದಾಳ. ಅಂದು ರಾತ್ರಿ ಸಮಯ ಮಲಗ್ಯಾಳ. ಮಗ ತಾಯಿಗೆ ಫೋನಿಗೆ ಕರೆನ್ಸಿ ಹಾಕಿಸ್ತೇನೆ ಅಂತ 1 ದಿವಸ 2 ದಿವಸ ಅಂದು ಬಿಟ್ಟಾಳ. ರಾತ್ರಿ ಸಮಯ ತಾಯಿ ಮಲಗ್ಯಾಳ. ಕೊರೋನಾದ ಸಮಯ. ಹುಬ್ಬಳ್ಳಿ ಒಳಗ ಒಂದು ಪುಟ್ಟ ಮನೆಯೊಳಗ ಬಾಡಿಗೆ ಅದಾಳ. ತಾಯಿ ಮಲಗಿದ್ದನ್ನ ನೋಡಿ ಮಗ ದೊಡ್ಡ ರಾಡ್ ತಗೊಂಡೋಗಿ ತಾಯಿ ತಲೆಗೆ ಹೊಡೆದು ತಾಯಿಯನ್ನು ಕೊಲೆ ಮಾಡಿದ ಘಟನೆ ಬಹಳ ದೂರ ಅಲ್ಲ, ಇಲ್ಲಿಂದ 60 ಕಿಲೋಮೀಟರ್ ಅಂತರದೊಳಗಿರುವಂತ ಹುಬ್ಬಳ್ಳಿ ಮಹಾನಗರದೊಳಗೆ ನಡೆದಂತ ಘಟನೆ. ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂದ್ರೆ ಹೆಂಗಾಗ್ತದೆ? ಮಗ ಆನ್ಲೈನ್ ಕ್ಲಾಸ್ ಕೇಳಿಲ್ಲ, ಮಾಡಬಾರದನ್ನ ಮಾಡ್ಯಾನ, ನೋಡಬಾರದನ್ನ ನೋಡ್ಯಾನ, ತನ್ನ ಜೀವನ ಹಾಳು ಮಾಡ್ಕೊಂಡನ. ಅದಕ್ಕೆ ಕರೆನ್ಸಿ ಇಲ್ಲ ಅಂದಿದ್ದಕ್ಕ, ತಾಯಿ ಹಾಕ್ಸಂಗಿಲ್ಲ ಅಂದಿದ್ದಕ್ಕ ತಾಯಿಯನ್ನ ಕೊಂದ ಘಟನೆಯನ್ನ ನಾವು ಇವತ್ತೆಲ್ಲ ಕೇಳಾಕತ್ತೀವಿ. ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಅದಕ್ಕ ಭಕ್ತಿಯಿಂದ ಒಲಿದು ಬಂದು ಪುಣ್ಯಾಶ್ರಮದೊಳಗೆ ನಾವಿದ್ರಿ ಎಲ್ಲಾ ಸಿಗ್ತೈತಿ. ಅದಕ್ಕೆ ಹೇಳ್ತಾರ, ನೀನೇ ನಿರ್ಮಿಸಿದ ಈ ಗಾನಬನ ಹಲವು ಜಾತಿಯ ಪುಷ್ಪಕ್ಕೆ ತಾನ, ಅರಳಿಯ ಇಲ್ಲಿಯ ಹೂವು ಬಾಡಿ ಹೋಗುವ ಮುನ್ನ ಗಾನ ಕಂಪನೆಗಳೆಲ್ಲೆಡೆಗೆ ಸೂಸುತ್ತ ನಿಲ್ಲಲಾರ ಒಂದೆಡೆಗೆ ಸೇರುತ್ತ. ಮಹಾತ್ಮ ಯೋಗಿ ಕಾರಣಿಕ ಯುಗಪುರುಷ ಹಾನಗಲ್ ಕುಮಾರಜ್ಜವರ ಸಂಕಲ್ಪದ ಶಕ್ತಿ, ಕರುಣೆಯ ಕೂಸು ವೀರೇಶ್ವರ ಪುಣ್ಯಾಶ್ರಮವನ್ನ ಬಸರಗಿಡದ ವೀರಣ್ಣಪ್ಪ ಅವರು ದಾನ ಮಾಡಿದ್ರು. ಪಂಚಾಕ್ಷರ ಅಜ್ಜವರು ಬಂದು ನೆಲೆ ನಿಂತರು. ಸಂಗೀತ ಸಾಹಿತ್ಯ ಚೇತನಗೆ ಲಲಿತೆಯನ್ನ ಬರೆದಂತ ಸಪ್ತ ಸ್ವರಗಳ ಮಾಂತ್ರಿಕರಾಗಿರುವಂತ ಪಂಚಾಕ್ಷರ ಅಜ್ಜವರು ನೆಲೆ ಕುಂತರು. ಗದುಗನ್ನ ಗದ್ದುಗೆಯನ್ನು ಮಾಡಿದಂತ ಗದ್ದುಗಾರನ ಪುಣ್ಯ ಗದ್ದುಗೆ ಒಳಗ ನಾವು ಕುಂತೀವಿ ಅಂದ್ರ ನಮ್ಮಂತ ಪುಣ್ಯಾತ್ಮರು ಯಾರದಾರ ಹೇಳ್ರಿ? ನಮ್ಮಂತ ಪುಣ್ಯಾತ್ಮರು ನಾವೆಲ್ಲರೂ ಇಲ್ಲಿ ಗುರುವಿನ ಗದ್ದುಗೆ ಇರ್ತೀವಿ. ಅಂತ ಗದ್ದುಗೆ ಒಳಗ ನನಗ ಗುರು ಸೇವೆಯನ್ನು ಒಲ್ಪಿಸಿದಂತ ವ್ಯಾಸಪೀಠ ಕಲ್ಪಿಸಿಕೊಟ್ರು. 2 ದಿವಸಗಳ ಕಾಲ ಸೇವೆ ಮಾಡಿಕೊಟ್ರು. ಅದಕ್ಕ ಅಂತಾರಲ್ಲ, ಆರಂಭ ಅಂದ್ಮೇಲೆ ಅದಕ್ಕೆ ಅಂತ್ಯ ಐತಿ, ಹೌದಲ್ಲ? ಮಾತಾಡ್ರ ಕೈಯಾಗ ಮೈಕ್ ಕೊಡಬಾರ್ದು, ಹೆಣ್ಮಕ್ಳು ಸೀರೆ ಅಂಗಡಿಯಾಗಿ ಬಿಡಬಾರ್ದು, ಎಮ್ಮಿ ಕೆರೆಯಾಗಿ ಬಿಡಬಾರ್ದು. ಮಾತಾಡ್ರ ಕೈಯಾಗ ಮೈಕ್ ಕೊಟ್ರೆ ಅಂತ ಸಾಕು, ಬೆಳತನ ಮಾತಾಡ್ತಾನ. ಹಂಗ ಏನ ಚಲೋ, ಯಾಕಂದ್ರೆ ಸಾಹಿತ್ಯ ಹಂಗೈತಿ. ಅಜ್ಜೋರ್ದು ವೀರೇಶ್ವರ ಪುಣ್ಯಾಶ್ರಮದ ಒಬ್ಬ ಗುರು ಬಂಧುವನ್ನ, ಹಿರಿಯ ಕಿರಿಯ ಗುರು ಬಂಧುಗಳನ್ನ ಮಾತಾಡಿಸಿ ಸಾಕು. ಒಂದು ವಿಶ್ವವಿದ್ಯಾಲಯ, ಒಂದು ಗ್ರಂಥಾಲಯ ಮಾತಾಡ್ಸಷ್ಟು ವಿದ್ಯೆ ವೀರೇಶ್ವರ ಪುಣ್ಯಾಶ್ರಮದಾಗ ಐತಿ. ಅದು ವೀರೇಶ್ವರ ಪುಣ್ಯಾಶ್ರಮದಾಗ ಐತಿ ಅಂತ ಸಾಕು. ಮಾತಾಡ್ಸ್ಬಿಟ್ರು ಸಾಹಿತ್ಯ, ಮಾತಾಡ್ಸ್ಬಿಟ್ರು ಸಂಗೀತ, ಮಾತಾಡ್ಸ್ಬಿಟ್ರು ವಾದ್ಯಗಳ ಬಗ್ಗೆನ ಮಾತಾಡ್ತಾರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ. ಒಂದು ದೊಡ್ಡ ಗ್ರಂಥಾಲಯ ಕುಂತು ಓದೋದಲ್ಲ, ಈ ಆಶ್ರಮದೊಳಗೆ ಕುಂತು ಓದ್ಬಿಟ್ರೆ ಸಾಕು. ಸಂಗೀತ ಸಾಹಿತ್ಯ ಪುರಾಣ ಪ್ರವಚನ ಬಂದ್ಬಿಡುತ್ತೆ. ಪ್ರತಿಯೊಂದು ಕಂಬದೊಳಗ ಪಂಚಾಕ್ಷರದವರ, ಪ್ರತಿಯೊಂದು ನುಡಿ ಒಳಗ, ಪ್ರತಿಯೊಂದು ವಾಣಿ ಒಳಗ, ಪ್ರತಿಯೊಂದು ಗ್ರಂಥದೊಳಗ ಪುಟ್ಟರಾಜಜ್ಜವ್ರು ಕಾಣ್ತೀವಿ. ಪಂಚಾಕ್ಷರದವ್ರ ಸಂಗೀತವನ್ನ ಕಲಿತ್ರ ಪುಟ್ಟರಾಜಜ್ಜವ್ರ ಕವಿಗಳಾಗಿ ಸಾಹಿತ್ಯನೂ ಬರೆದು ನಮಗೆ ನೀಡಿದ್ರು ಅಂತ ಇವತ್ತ ನಾವು ಕವಿ ಕಲಾವಿದರಾಗಿ ನಾಡಿನುದ್ದ ನಗಲಕ್ಕೂ ಸಂಗೀತ ಸಾಹಿತ್ಯ ಪುರಾಣ ಪ್ರವಚನ ಆಗತ್ತೀವಿ. ಅದಕ್ಕೆ ಕುಮಾರೇಶ, ನಿನ್ನ ಉದಯವಾಗದಿದ್ದರೆ ಸ್ವಾಮಿತ್ವದ ಕಂಪು ಎಲ್ಲಿರುತ್ತಿತ್ತು? ಸ್ವಾಮಿತ್ವದ ಸನ್ಯಾಸಿ ಲೋಕ ಎಲ್ಲಿರುತ್ತಿತ್ತು? ಪಂಚಾಕ್ಷರೀಶ, ನಿನ್ನ ಉದಯವಾಗದಿದ್ದರೆ ಅರಮನೆ ಕೇಳುವ ಸಂಗೀತವನ್ನ ಗುರುಮನೆಯಲ್ಲಿ ನಾವೆಲ್ಲ ಕೇಳ್ತಿದ್ವಿ. ಪುಟ್ಟರಾಜ, ನಿನ್ನ ಉದಯವಾಗದಿದ್ದರೆ ನಾಟಕ ಸಂಗೀತ ಪುರಾಣ ಪ್ರವಚನ ಎಲ್ಲಿರುತ್ತಿತ್ತು ಅಂತ ಎಷ್ಟು ಸುಂದರವಾಗಿ ಬರ್ಕೊಂಡು ಬರ್ತಾರ. ಆ ಗದಿಗೆ ಮಠ ಬಸಯ್ಯನವರ ಕೃತಿಗಳನ್ನ ನಾವು ಓದಿದೆ. ಅದಕ್ಕೆ ಅಜ್ಜೋರು ಬರೆದ ಕೃತಿಗಳು ಎಷ್ಟು ಸುಂದರವಾಗ್ಯದ ಅಂದ್ರ, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಅಷ್ಟಾವರಣದ ಬಗ್ಗೆ ಬರ್ದಾರ, ಶ್ರೀಮತ್ ಕುಮಾರ ಗೀತೆ ಬಗ್ಗೆ ಬರ್ದಾರ, ಶ್ರೀ ಗುರು ವಚನ ಪ್ರಭಾ ಅಂತ ಬರ್ದಾರ. ಗುರುಗಳ ಗ್ರಂಥ ಅಷ್ಟು ಸಾಮಾನ್ಯವಿಲ್ಲ. ಅಭ್ಯಾಸ ಮಾಡಿದ್ರೆ ಸಾಕು, ನಮ್ಮ ಬದುಕನ್ನ ನಾವು ಕಟ್ತೇವೆ ಅನ್ನೋದರೊಂದಿಗೆ ಇಲ್ಲಿ ನಡೆದುಕೊಂಡು ಬಂತು ಪುರಾಣ. 84 ಲಕ್ಷ ಜೀವರಾಶಿ ಒಳಗ ಮನುಷ್ಯ ಶ್ರೇಷ್ಠ ಪ್ರಾಣಿ. ಯಾವ್ದಾರ ನಾಯಿ ಹೊಲಕ್ಕೋಗಿ ಕಳೆ ತೆಗೆದಿದ್ ನೋಡಿರಿ ನೀವು? ಹೊಲಕ್ ಬುತ್ತಿ ಹೊತ್ಕೊಂಡ್ಬಂದು ನಮ್ಮೆಲ್ಲರಿಗೂ ಬುತ್ತಿ ಮಾಡಿ ನಡೆಸಿದ್ದು, ಅಡಿಗೆ ಮಾಡಿ ನಡೆಸಿದ್ದು ಯಾವುದೂ ಇಲ್ಲಲ್ಲ. ಮನುಷ್ಯ ಅಲ್ಲ. 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಶ್ರೇಷ್ಠ ಜಾತಿಯಾಗಿ ಬಂದಾನ. ಮನುಷ್ಯ ಇರುವಂತದ್ರಿಂದ 100 ವರ್ಷ ವಿಜಾಪುರ ಸಿದ್ದೇಶ್ವರಜ್ಜವ್ರು ನೆನೆಸ್ಬೇಕು. ಯಾವ ವ್ಯಕ್ತಿ ನಡೆದ್ರ ಭೂಮಿ ಭಾರ ಆಗ್ಲಿಲ್ಲೋ, ಯಾವ ವ್ಯಕ್ತಿ ಮಾತಾಡಿದ್ರೆ ಇಡೀ ಜನನ ಸ್ತಬ್ಧವಾಗಿ ಕುಂದಿರ್ತಿತ್ತೋ, ಯಾವ ವ್ಯಕ್ತಿ ನೋಡಿದ್ರೆ ಕೈ ಮುಗಿತಿದ್ರು ಅಂತ ವ್ಯಕ್ತಿ ವಿಜಾಪುರ ಗೋಳ ಗುಮ್ಮಟದ ಜ್ಞಾನ ಯೋಗಿಯಾಗಿ ಮೆರೆದು ಜ್ಞಾನವನ್ನ ಒಂದೇ ನೀಡಿದ್ರ ಪುಟ್ಟರಾಜಜ್ಜವರು ಸಂಗೀತ ಸಾಹಿತ್ಯ ಶಿವಯೋಗಿ ಜ್ಞಾನಯೋಗಿ ಕಾಯಕ ಯೋಗಿ ಆಗಿದ್ರು. ಅಂತವ್ರು ಭೂಮಿ ಮೇಲೆ ಯಾವಾಗ ಧರ್ಮ ಅಧರ್ಮದ ತಂಡಕ್ಕೆ ಹೋಗ್ತಿತ್ತು ಆಗ ಒಬ್ಬ ಯೋಗಿ ಜನಿಸಿ ಬರ್ತಾನಂತೇಳಿ ಭಗವದ್ಗೀತೆ ಒಳಗ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಶ್ಲೋಕವನ್ನು ಕೇಳ್ಕೊಂಡು ಬರ್ತೇವೆ. ಇಲ್ಲಿ ಪ್ರತಿನಿತ್ಯ ಅಪ್ಪ ಬರಗಾಲದ ಬಂಟ ಶರಣಬಸವೇಶ್ವರರ ಪುರಾಣವನ್ನ ಕೇಳ್ಕೊಂತ ಬರ್ತಾ ಇದೀವಿ ನಾವು ನೀವೆಲ್ಲರೂ. ಇನ್ನೊಂದು ಸಣ್ಣ ಕಥೆಯನ್ನ ಹೇಳ್ಬಿಡ್ತೀನಿ. ನಾಳೆಗಿದು ನನಗೆ ಸಿಗುತ್ತೆ ಇಲ್ಲ ಅಂತೇಳಿ ಹಂಗ ಸ್ಪೀಡಾಗಿ ಹೊಂಟ್ಬಿಟ್ಟಿನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಬಿಸಿ ರಕ್ತ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ ಮತ್ತೆ ಆರ್ಡಿನರಿ ಟ್ರೈನ್ ಕೇಳಿರಲ್ಲ ನೀವೆಲ್ಲ. ಎಕ್ಸ್ಪ್ರೆಸ್ ಏನಂದ್ರೆ ನಿಂದ್ರಂಗೆಲ್ಲ ಹಂಗ ಹೋಗ್ಬಿಡ್ತೈತಿ, ಆರ್ಡಿನರಿ ಆದ್ರೆ ನಿಂತ್ಕೊಂಡು ಹೋಗ್ತೈತಿ. ಇದು ನನಗೆ 2 ದಿವಸ, ನಾ ಎಕ್ಸ್ಪ್ರೆಸ್ ಟ್ರೈನ್ ಇದ್ದಂಗೆ ಈಗ ಹಂಗ ಹೋಗ್ಬೇಕು. ನನಗೆ 2 ದಿವಸ ಅವಕಾಶ ಕೊಟ್ಟಾರ. ಆರ್ಡಿನರಿ ಟ್ರೈನ್ ಆದ್ರೆ ನನಗೆ 1 ತಿಂಗಳ ಮ್ಯಾಗ 10 ದಿವಸ ಸಿಕ್ಕಿತ್ತಂದ್ರೆ ನಾನು ನಿಧಾನ ಹೋಗಿದ್ದೆ. ನನಗೆ ಈಗ ಎಕ್ಸ್ಪ್ರೆಸ್ ಟ್ರೈನ್ ಆಗೇನಿ.
ಇದ ನಮ್ಮ ಹಾವೇರಿ ಜಿಲ್ಲಾದೊಳಗೆ ಬರುವಂತ ಶಿಶುನಾಳ ಅನ್ನೋ ಗ್ರಾಮದೊಳಗ ಒಬ್ಬ ಶಿವಯೋಗಿ ಜನನ ಆಗ್ತೈತಿ, ಸಾಂಬ ಶರೀಫ ಶಿವಯೋಗಿಗಳಂತ ದೊಡ್ಡ ತತ್ವ ಪದದ ಹರಿಕಾರರು. ನೋಡ್ರಿ, ಶಿಷ್ಯ ಅಂತ ತಕ್ಷಣ ಕುಮಾರೇಶ ನೆನಪಿಗೆ ಬಂದ್ರೆ, ಇದು ಶಿಷ್ಯ ಅಂತ ಅಂದ ತಕ್ಷಣ ಪಂಚಾಕ್ಷರ ಅಜ್ಜವ್ರ ನೆನಪಿಗೆ ಬಂದ್ರ, ಗುರು ಅಂದ ತಕ್ಷಣ ಕುಮಾರಜ್ಜ ನೆನಪಿಗೆ ಬರ್ತಾನ. ಶಿಷ್ಯ ಅಂದ ತಕ್ಷಣ ಶರೀಫ ಶಿವಗಳು ನೆನಪಿಗೆ ಬಂದ್ರ, ಗುರು ಅಂದ ತಕ್ಷಣ ಗುರು ಗೋವಿಂದ ಭಟ್ರ ನೆನಪಿಗೆ ಬರ್ತಾರೆ. ಶಿಷ್ಯ ಅಂದ ತಕ್ಷಣ ಸಿದ್ಧಾರೂಢರ ನೆನಪಿಗೆ ಬಂದ್ರೆ, ಗುರು ಅಂದ ತಕ್ಷಣ ದಜಗಂಡ ಶಿವಗಳು ಬರ್ತಾರೆ. ಶಿಷ್ಯ ಅಂತ ನೆನಪಿಗೆ ಬಂದ ತಕ್ಷಣ ಪುಟ್ಟರಾಜ ಗುರುವರ ನೆನಪಿಗೆ ಬಂದ್ರೆ, ಗುರು ಅಂತ ಬಂದಾಗ ಪಂಚಾಕ್ಷರ ಅಜ್ಜವ್ರ ನೆನಪಿಗೆ ಬರ್ತಾರೆ. ಇಂತಹ ಪುಣ್ಯ ಭೂಮಿ ಭಾರತ ದೇಶದೊಳಗೆ ನಾವು ನೀವೆಲ್ಲದರಲ್ಲೂ ಇಂತಹ ನಮ್ಮ ಯೋಗಿಗಳಂತ ಹೇಳಿ. ಆಗ ಶರೀಫ ಸಾಹೇಬರಿಗೆ ಮದುವೆ ಆಗಿರ್ತೈತಿ, ಒಬ್ಬ ಹೆಂಡತಿನೂ ಇರ್ತಾರ. ಮದುವೆ ಆದಾಗ ಮತ್ತೆ ಹೆಂಡ್ರಿ ಇರಂಗಿಲ್ಲ, ಮದುವೆ ಆಗಿರ್ತೈತಿ, ಒಬ್ಬ ಹೆಂತ ಇರ್ತಾರ, ಹೌದಲ್ಲ? ಮತ್ತೆ ಇಬ್ಬಿಬ್ರು ಹೆಂಡಿರ್ತಾರ, ಇಬ್ರು ಇರ್ತಾರಪ್ಪ, ಈಗ ಗೊತ್ತಾಗಂಗಿಲ್ಲ. ಈಗ ಫಾತಿಮವ್ವ ತಾಯಿ ಜೋಡಿ ಮದುವೆ ಆಗಿರ್ತೈತಿ. ಸಹಜವಾಗಿ 9 ತಿಂಗಳು ತುಂಬಿ ಆ ತಾಯಿ ಫಾತಿಮವ್ವ ಗರ್ಭಿಣಿ ಇರ್ತಾಳ. ಹಡಿಲಿಕ್ಕೆ ಅಂತ ಹೇಳ ಕುಂದ್ಕೊಳಕಂತ ಹೋಗುವಂತ ಸಮಯದೊಳಗ ಶರೀಫ ಸಾಹೇಬ್ರು ಕುಂತಿರ್ತಾರ. ಫಾತಿಮಾ ಹೋಗಿ ಬರ್ತೀಯೇನೆ? ಹುನ್ರಿ. ಹೋಗಿ ಬರ್ಲ ಬೇಡ ಯಜಮಾನ್ರ, ಹೋದ್ರೆ ಹೆಂಗ ಬರ್ತೀಯ ನೀನು? ಶಿಶುನಾಳ ಶರೀಫರ ಬಾಯಿ ಒಳಗ ವಾಣಿ ಚಲವಾಗೈತಿ. ಫಾತಿಮವ್ವ ತಾಯಿ ಮರಳಿ ಬರಂಗಿಲ್ಲ ಅಂತ ಶಿಶುನಾಳ ಶರೀಫ್ ಹೋಗ್ತೀಯಲ್ಲ, ಈಗ ನಾ ಮನಿಗೆ ಬೀಗ ಬೇಲಿ ಜಡಿಲ ಅಂತ ಹೇಳ್ತಾರ. ಹಂಗ್ಯಾಕಂತೀರಿ ಅಂತ. ಫಾತಿಮಾ, ನನ್ನ ಮನಸ್ಸಿನ ಮಾತು ಹೇಳಾಕತೈತಿ ಫಾತಿಮಾ. ಹೌದಾ, ಹಂಗಾದ್ರೆ ನಾವು ಹೋಗಾಕೊಲ್ಲೆ ಅಂತ. ಇಲ್ಲ, ನಿಮ್ಮ ಅಣ್ಣ ಕುಂದಗೋಳದಿಂದ ಬಂಡಿ ಹುಡ್ಕೊಂಡ್ ಬಂದಾನ, ಹೋಗ್ ಬಾ ಅಂತ ಹೇಳ್ತಾನ. ಫಾತಿಮವ್ವ ತಾಯಿ ಬಂಡಿಯನ್ನು ಹತ್ತಿಕೊಂಡು ಕುಂದಗೋಳಕ್ಕೆ ಹೋಗ್ತಾಳ. ಹೋದಂತ ಸಮಯದೊಳಗ ನವ ಮಾಸಗಳು ತುಂಬಿ, ನವ ದಿನಗಳು ಕಳೆದು, ನವ ತಾಸುಗಳು ಕಳೆದು, ನವ ನಿಮಿಷಗಳೆಲ್ಲ ಇರಬೇಕಾದ್ರೆ ಅವಳು ಒಂದು ಗಂಡು ಮಗುವಿಗೆ ಫಾತಿಮವ್ವ ತಾಯಿ ಕುಂದಗೋಳಲು ಜನ್ಮ ನೀಡ್ತಾಳ. ಜನ್ಮ ನೀಡಿದ ತಕ್ಷಣ ಫಾತಿಮವ್ವ ತಾಯಿ ತೀರಿ ಹೋಗಿಬಿಡ್ತಾ. ಶಿಶುನಾಳ ಶರೀಫ ಸಾಹೇಬ್ರಿಗೆ ಹಾಗೆ ವಾಣಿ ಆಗೇ ಬಿಟ್ಟೈತಿ. ಮಹಾತ್ಮರ ನುಡಿಗಳು ಅವ್ರ ಆತ್ಮದಿಂದನ ಬಂದ್ಬಿಡ್ತಾವ. ತೀರಿ ಹೋಗ್ತಾಳ. ಈ ಸುದ್ದಿಯನ್ನ ಶಿಶುನಾಳ ಗ್ರಾಮದಲ್ಲಿರುವಂತಹ ಕುಂದಗೋಳದ ಒಬ್ಬ ಭಕ್ತ ಬಂದು ತಿಳಿಸ್ತಾನ. ಸಾಂಬ ಶಿವಯೋಗಿಗಳೇ, ಶರೀಫ ಸಾಹೇಬ್ರೆ, ನಿಮ್ಮ ಫಾತಿಮವ್ವ ಗಂಡು ಮಗುವಿಗೆ ಜನ್ಮ ನೀಡಿಲ್ಲ. ಹೌದಾ? ಫಾತಿಮ ಹೆಂಗದಾಳ ಅಂತೇಳಿ ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಫಾತಿಮವ್ವ ಗಂಡು ಮಗುವಿಗೆ ಜನ್ಮ ನೀಡಬೇಕಾದ್ರೆ ತೀರಿ ಹೋಗ್ಬಿಟ್ಲತ್ತೆ. ತೀರಿ ಹೋದ್ಲು ಅನ್ನೋ ಒಂದು ಸನ್ನಿವೇಶನ ಕೇಳಿದಾಗ ಶರೀಫ ಸಾಹೇಬ್ರ ಅಲ್ಲೇ ಕುತ್ಕೊಂಡು ಒಂದು ಹಾಡನ್ನ ಬರೀತಾರ, ತತ್ವ ಪದವನ್ನ ಬರೀತಾರ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರುವ ಬೀಗರ ಮಾತಿನ ಹಂಗೊಂದೆನಾಗ್ಯಾಕೋ, ಬಂದೂರ ಶಿಶುನಾಳ ದೀಶನ ದಯದಿಂದ ಕುಂದುಗೋಳಕ್ಕೆ ಬಂದು ನಿಂತಾನೆ ಹಾಕು. ಎಷ್ಟು ಸುಂದರವಾದಂತಹ ಹಾಡು ಮಾಡ್ತಾರೆ. ನಿಂತಲ್ಲೇ ಪದ ಕಟ್ಟಿದ್ರು, ಕುಂತಲ್ಲೇ ಪದವನ್ನು ಕಟ್ಟಿದ್ರು. ಗುರು ಆಜ್ಞೆಯನ್ನ ಮೀರಿ ಹಳ್ಳಿಗೆ ಹೋಗಿ ತತ್ವ ಪದಗಳನ್ನು ಹಾಡಿದ್ರು ಶರೀಫ ಶಿವಗಳು. ಅಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಸಾವು ಅನ್ನೋದು. ಹೆಂಡತಿ ತೀರ್ಕೊಂಡ ಮೇಲೆ ಶಿಶುನಾಳ ಗ್ರಾಮವನ್ನು ಬಿಟ್ಟು ಕಳಸದಲ್ಲಿರುವಂತಹ ಗುರು ಗೋವಿಂದರ ಹತ್ರ ಬಂದು ಪ್ರಭುಲಿಂಗಿ ಲೀಲೆಯನ್ನು ಕಳೆದು ಅವ್ರು ಹೇಳ್ತಿದ್ರು, 18 ಪುರಾಣಗಳು ನನ್ನ ಬಗಲಾಗ, ಪ್ರಭುಲಿಂಗ ಲೀಲೆ ನನ್ನ ತಲೆ ಮೇಲೆ ಅಂತ ಹೇಳ್ತಿದ್ರಂತ ಶಿಶುನಾಳ ಸರಿ. ಪ್ರಭುಲಿಂಗ ಲೀಲೆ ಪ್ರವಚನ ನನ್ನ ತಲೆ ಮೇಲೆ ಅಂತ ಹರ್ತಿ ಒಳಗ ಪ್ರವಚನ ಮಾಡ್ಯಾರ. ಶಿಶುನಾಳ ಸರಿಪರು ಬಹಳ ದೂರ ಅಲ್ಲ, ಹಾವೇರಿ ಅಂದ್ರ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನೊಳಗ ನಮ್ಮ 3 ಯೋಗಿಗಳು ಜನಿಸಿದ್ದು. 3 ರತ್ನಗಳು, 3 ತ್ರಿವಳ್ಳಿ ರತ್ನಗಳು ನಮ್ಮ ಹಾನಗಲ್ ಕುಮಾರಜ್ಜ, ಪಂಚಾಕ್ಷರಜ್ಜ, ಪುಟ್ಟಯ್ಯ ಜನಿಸಿದ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನೊಳಗ. ಅಂತ ತಾಲೂಕಿನೊಳಗ ಶಿಶುನಾಳ ಶರೀಫ ಶಿವಗಳು ಆಗಿ ಹೋಗ್ತಾರೆ. ಎಂತ ಪುಣ್ಯ ಭೂಮಿ ರೀ ನಮ್ದು, ಎಂತ ಪುಣ್ಯಾತ್ಮರು ನಾವೆಲ್ಲರೂ. ಇಲ್ಲಿ ಕಲಿತು ಹೋಗಿ 30 ಜಿಲ್ಲೆ, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಗದಗು, ಕೊಪ್ಪಳ, ಗಂಗಾವತಿ, ರಾಯಚೂರು, ಎಂತೆಂತ ಕಲಾವಿದರು ಕಟ್ಟಿದ್ರು ಅಜ್ಜವ್ರು. ಎಲ್ಲಿ ಹೋದ್ರು ಶಿಷ್ಯರು ಕರ್ಕೊಂಡು ಹೋಗುದು, ಎಲ್ಲಿ ಹೋದ್ರು ಶಿಷ್ಯರಿಗೆ ಶ್ಲೋಕಗಳನ್ನ, ಪ್ರವಚನಗಳನ್ನ, ಪುರಾಣಗಳನ್ನ, ವಚನಗಳನ್ನ, ಗೀತೆಗಳನ್ನ, ನಾಟಕಗಳನ್ನ ಬರ್ತಿದ್ರು ಅಜ್ಜವ್ರು. ಅವರ ಶರೀರ ಸಾಕ್ಷಾತ್ ಒಂದು ವಿಶ್ವವಿದ್ಯಾಲಯ ಆಗಿತ್ತು. ಅವರನ್ನು ವರ್ಣಿಸಕ್ಕಾಗಲ್ಲ. ನಾವಂತೀವಿ ಭಾರತದ ರತ್ನ, ಭಾರತದ ಅನೇಕ ಪ್ರಶಸ್ತಿಗಳು ಬಂದು ಒದಗಿರುವಂತೆ. ಅವರು ಹಿಂದಿ ಒಳಗ ಬಸವ ಪುರಾಣವನ್ನು ಬರೆದ್ರ ನಮ್ಮ ಭಾರತ ದೇಶದ ಘನವತ್ ರಾಜ್ಯಪಾಲರಾಗಿರುವಂತ, ರಾಷ್ಟ್ರಪತಿಯಾಗಿರುವಂತ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅದನ್ನ ತಲೆ ಮೇಲೆ ಹೊತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ, ಪದ್ಮಭೂಷಣ. 1960 ಕಣ್ಣಿಲ್ಲಾರದವ್ರು ಜಗತ್ತಿನೊಳಗೆ ಏನ್ ಮಾಡ್ಯಾರ? ಕೈ ಇಲ್ಲಾರು ದುಡಿಯಾಕತ್ತಾರ, ಕಣ್ಣಿಲ್ಲಾರದವ್ರು ದುಡಿಯಾಕತ್ತಾರ, ಕಾಲಿಲ್ಲಾರು ದುಡಿಯಾಕತ್ತಾರ. ನಮ್ಗೆಲ್ಲಾ ಭಗವಂತ ಶರೀರ ಕೊಟ್ಟಾನ, ಗುರುವಿನ ಆಶೀರ್ವಾದೊಳಗದೀವಿ. ಅದಕ್ಕೆ ನೀವೆಲ್ಲರೂ ಸಾಧಕರ ತಮ್ಗಳ ನಾವು ಒಂದೇ ಒಂದು ತಿಳ್ಕೋಬೇಕು, ಗುರುಗಳು ಕಷ್ಟದಿಂದ ಕಟ್ಟಿದಂತ ಆಶ್ರಮ, ಅದನ್ನ ನಾವೆಲ್ಲರೂ ಬೆಳೆಸ್ಕೊಂಡು ಮುನ್ನಡೆಸಿ ಎಲ್ಲ ವಿದ್ಯೆಯನ್ನ ನಾಡಿಗೆ ಪರಿಚಯ ಮಾಡಿದ್ರ ನಮ್ಮ ಗುರುಗಳು ಈಗ ಅಂತಾರಾಷ್ಟ್ರ ದೇಶ ವಿದೇಶದೊಳಗೆ ಹೆಸರದಾರ. ನಮ್ಮ ಜೀವನ ದುಡಿಯಕ್ಕಂತ ಅಂತ ಹೇಳಿ